सरस्वती इंद्रस्य रूपं सर्वमातमायो ಅದನ್ನು ಕೆಲವು ಸೈಡ್ ಇಟ್ಬಿಡಿ. ಸ್ವಲ್ಪ ಈ ಕಡೆ ಬರ್ತೀವಿ. ಜಯ ಜಯ ಶಂಕರ, ಹರ ಹರ ಶಂಕರ. ಈ ಸಂಭ್ರಮದ ಸಂಜೆಗೆ ಎಲ್ಲ ಗಣ್ಯರಿಗೂ ಆತ್ಮೀಯವಾದ ಸ್ವಾಗತ. ಗಣತತ್ವವೊಂದಕ್ಕೆ ದಿನರಾತ್ರಿ ಮನಸೋದು ನೆನೆಯದಿನ್ನೊಂದ ನೆಲ್ಲವಾ ನೀಡುತ್ತದರ ಅನುಸಂಧಿಯ ಜೀವ ಭಾರವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತೆಮ್ಮ. ಕಗ್ಗದ ಈ ಸಾಲುಗಳಂತೆ ಸಮಾಜದ ಎಲ್ಲಾ ವರ್ಗದವರಿಗೂ ಅತ್ಯುತ್ತಮ ಗುಣಮಟ್ಟದ ಕಣ್ಣಿನ ಚಿಕಿತ್ಸೆ ದೊರೆಯಬೇಕೆಂಬ ಮಹೋನ್ನತ ಉದ್ದೇಶದಿಂದ ರೂಪುಗೊಂಡಿರುವ ಶಂಕರ ಕಣ್ಣಿನ ಸಂಸ್ಥೆ ಮತ್ತು ಕುಟುಂಬದ ಪರವಾಗಿ ನೆರೆದಿರುವ ಎಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಈ ಸಂಭ್ರಮಕ್ಕೆ ಆರಂಭಕ್ಕೆ ದೇವರ ಮತ್ತು ಗುರುಗಳ ಆಶೀರ್ವಾದವನ್ನು ಬೇಡುತ್ತಾ ಪ್ರಾರ್ಥನಾ ಗೀತೆ ಹಾಡಿದರು ಮಿಸ್ ಪ್ರತೀಕ್ಷಾ ಹೆಗಡೆ ಹಾಗೂ ಭಾವನಾರವರನ್ನು ವೇದಿಕೆಗೆ ಬರಲು ಆಹ್ವಾನಿಸುತ್ತೇವೆ. या वीणा वरदण्ड मण्डितकरा या श्वेत पद्मासना या ब्रह्माच्युत शङ्कर प्रभृतिभिः देवैः सदा पूजिता सामापातु सरस्वती भगवती निःशेषजाड्यापः. Thank you, Ms. Bhavna and Ms. Pratiksha. Now I would like to invite Dr. Umesh, our Chief Medical Officer, for the welcome address. ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಸಂಸ್ಥೆಗೆ ಮುಖ್ಯವಾದ ದಿನ. ಕಣ್ಣಿನ ಚಿಕಿತ್ಸೆಯ ವಿಭಾಗಗಳಾದ ವಿಟ್ರಿಯೋ ರೆಟಿನಾ ಇಂದು ನಮ್ಮ ಸಂಸ್ಥೆಗೆ ಒಂದು ಮುಖ್ಯವಾದ ದಿನ. ಕಣ್ಣಿನ ಚಿಕಿತ್ಸೆ ವಿಭಾಗಗಳಾದ ವಿಟ್ರಿಯೋ ರೆಟಿನಾ ಮತ್ತು ಆಕ್ಯುಲರ್ ಆಂಕಾಲಜಿ ಮತ್ತು ಮಕ್ಕಳ ನರನೇತ್ರ ವಿಜ್ಞಾನ ಶ್ರೇಷ್ಠ ಕೇಂದ್ರಗಳನ್ನು ಕರ್ನಾಟಕದ ಜನತೆಗೆ ಅರ್ಪಿಸುತ್ತಿದ್ದೇವೆ. ಚಿಕಿತ್ಸೆಯಲ್ಲದೆ ಹೊಸ ಸಂಶೋಧನೆ ಆವಿಷ್ಕಾರಕ್ಕೂ ಈ ಕೇಂದ್ರಗಳು ಒತ್ತು ನೀಡುತ್ತೇವೆ. ಈ ಸಮಾರಂಭಕ್ಕೆ ತಮ್ಮ ಸಮ್ಮತಿ ನೀಡಿ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಕರ್ನಾಟಕ ಶಿವಮೊಗ್ಗ ಕ್ಷೇತ್ರದ ಸಂಸದರಾದ ಸನ್ಮಾನ್ಯ ಶ್ರೀ BY ರಾಘವೇಂದ್ರರವರನ್ನು ಆದರದಿಂದ ಸ್ವಾಗತಿಸುತ್ತಿದೆ.
ಅದೇ ರೀತಿ ಮಹಾದೇವಪುರದ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿ ಅವರಿಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಈ ವಿಟ್ರಿಯೋ ರೆಟಿನಾ ಮತ್ತು ಆಕ್ಯುಲರ್ ಆಂಕಾಲಜಿ ಹಾಗೂ ಮಕ್ಕಳ ನೇತ್ರ ವಿಜ್ಞಾನ ನರ ನೇತ್ರ ವಿಜ್ಞಾನದ ಶ್ರೇಷ್ಠ ಕೇಂದ್ರಗಳನ್ನು ನಿರ್ಮಾಪನಕ್ಕೆ ನೆರವನ್ನು ನೀಡಿದವರು ARM ಎಂಬೆಡೆಡ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮಾನ್ಯ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಆಗಿರುವ ಸನ್ಮಾನ್ಯ ಶ್ರೀ ಗುರು ಗಣೇಶನ್ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ನಮ್ಮ ಸಂಸ್ಥೆಯ ಸ್ಥಾಪಕರಾದ ಮತ್ತು ವ್ಯವಸ್ಥಾಪಕರಾಗಿರುವ ಪದ್ಮಶ್ರೀ ಡಾಕ್ಟರ್ RV ರಮಣಿ ಅವರಿಗೂ ಆದರವಾಗಿ ಸ್ವಾಗತಿಸುತ್ತೇವೆ. ನಮ್ಮ ಆತ್ಮೀಯರಾದ ಪಟ್ಟಾಭಿರಾಮನ್ ಅವರು ಕಾರ್ಯಕರ್ತರ ಸ್ವಯಂ ಸೇವಕ ಕಾರ್ಯಕರ್ತರ ಪಟ್ಟವರವರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಅನೇಕ ಗಣ್ಯರು, ಡಾಕ್ಟರ್ ಮಂಜುನಾಥ್ ಶಿವಮೊಗ್ಗದಿಂದ ಬಂದಿರೋರು, ಡಾಕ್ಟರ್ ರಾಜು ದಿವಾಕರ್ ಸರ್, ಬಾಗಿಲ್ತಾಯಿ ಅವರು ಮತ್ತು ಅನೇಕ ಗಣ್ಯರು, ಎಲ್ಲರಿಗೂ ಸುಸ್ವಾಗತ. ಕೊನೆಗೆ ಇಲ್ಲಿ ಸೇರಿರುವ ಸಂಸ್ಥೆಯ ಎಲ್ಲ ವೈದ್ಯರು, ಆಡಳಿತ ಸಿಬ್ಬಂದಿ, ನರ್ಸಿಂಗ್ ಸ್ಟಾಫ್, ವೈದ್ಯಕೀಯ ಸಿಬ್ಬಂದಿ ಮತ್ತು ಇತರ ಎಲ್ಲರಿಗೂ ಆದರದಿಂದ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತೇವೆ. It is my esteemed privilege to invite our founder, Dr. R.V. Ramani sir, whose dream and vision has penetrated through generations altogether and helped make accessible eye care a reality. We invite you, sir, to elaborate on Shankara's journey through the last 45 years. Guru Brahma, Guru Vishnu, Guru Devo Maheshwara, Guru Sakshat Parabrahma, Tasmai Shri Gurve Namaha. Jai Jai Shankara, Har Har Shankara. Honorable former Chief Minister of Karnataka, Honorable Member of Parliament, Honorable Member of the Legislative Assembly, our well-wisher Sri Pattabhiraman, and our sponsor, Sri Guru Ganeshan, MD and President of ARM Technologies India. Ladies and gentlemen, all those invitees who have responded to our invitation. ಕನ್ನಡ ಗೊತ್ತುಂಟು, ಅಷ್ಟು ಚಂದ ಮಾತಾಡ್ಲಿಕ್ಕೆ ಬರ್ತಿಲ್ಲ, so permit me to talk in English. Few minutes only. 45 years ago, it is the Sankalpa of the Kanchi Acharyas, which has sown the seed for this institution. A very small little way in Coimbatore it was started, and their blessings and Sankalpa has taken us to this level. Community eye care is the thrust area of Shankara Eye Hospital. We go to the villages, identify the poor people, provide them with the best of eye care. 80% of the beneficiaries are the rural poor who get totally free eye care, including their transportation, food, accommodation, and state-of-the-art surgery. The balance 20% are people like us who can afford to pay. They come in as the paying patients. So 80-20 is the unique model globally. No other institution has this 80-20 model of performing, and we created. A replicable and a sustainable model was created, and with this, I'm extremely happy to tell you that our Silver Jubilee program titled Vande Mataram, when we were 25 years, we said let us share our experience for the benefit of every state in India, and today we are a pan-India institution in 12 different locations, serving 9 states for the time being. Telangana and Varanasi are the next 2 hospitals coming up right now. 15 years back, we came to Karnataka and we said, every state we have only 1 hospital. In Karnataka, we should have 2 hospitals. One for the southern part of Karnataka, the other one for the Malnad and the northern part of the Karnataka. So we have 1 in Bangalore and 1 in Shimoga. Dear friends and honorable invitees, Shankara has so far touched more than 1 crore lives. 1 crore lives have been touched. In the villages, we have checked close to around 55 lakh people. We have literally examined and performed 22 lakhs totally free eye surgeries, 100% free. 22 lakh surgeries have been performed. So we have gone to the schools, we have screened the children, our rainbow program,
and so far 60 lakhs children have been screened for undetected visual defects. So this is the kind of high quality and high volume, and we said we should take up the specialities and see go to the next level. That is how it is a comprehensive eye care, very high quality eye care, world-class eye care with a social impact. World-class eye care with a social impact. Thanks to our government of Karnataka, we could come over here, establish this hospital, and today the hospital is a 250-bed hospital, and we are willing, sir, to serve more and more people in Karnataka. Right now, we are doing 50,000 free eye surgeries in Bangalore and Shimoga put together. We can do 1 lakh. The very next year, we can double our capacity. We want government permission to do more camps and totally free. Not even 1 rupee will be charged with any patients. So we request the government to give us more permission so that we can go to more and more rural areas. We have some of the top consultants working in Shankara. So our Vitreo department, which is headed by Dr. Mahesh Sharngam, one of the top most retinal surgeons in the country. And our Paediatric eye care department headed by Dr. Kaushik Murli, young and innovative, and taking pediatric eye care to the next level. And all our doctors and staff are led beautifully by our Chief Medical Officer, Dr. Umesh. There are any number of people in Shankara, highly committed. All of them have grown in Shankara. They have been in Shankara, they grow in Shankara, and they go to the next level. Friends, we welcome all of you today. 2 important departments. They will talk for a couple of minutes before we request them to come and say about the department. The Center of Excellence, sir, Karnataka will be on top of the country, providing state-of-the-art eye care. And we can assure you, and people like ARM Technologies, Guru Ganeshan, they have supported these 2 centers with a total outlay of 5.5 crores. These 2 centers of excellence. Very spontaneous. I didn't ask Mr. Guru Ganeshan. I didn't go to him for donation also. He called me and said, we would like to support you. This is the way good people join us and we are able to go to the next level, sir. So before I call them, Kanchi Acharya is so happy that our dignitaries are here today and all of you are over here. Prasadam has been sent specially from Hyderabad right now. He's camping. May I request the priests who have come from Kanchipuram, please come over and we'll be handing over the prasadam first because and after that I will request Mr. Raghavendra because he has to leave a bit early, so that we'll request him also to address before that. So may I request Vanga sir, please come. योगक्षेमस्य प्रत्यये युक्तक्रियाः आशे कामे युज्याता इति आदित्यां मरुतो ददाभ्यां प्रभो यक्षां गन्धर्वादित्यविश्वान् ऋतोन् सर्वादिष्टान् जगतोऽथ सर्वान् घृतकुमुत्वा स्वायुष्यामः याम शाश्वत् ॐ क्षत्रस्य राजा वर्णोऽधिराजः नक्षत्राणागुं सदभिरक्वचित्तः तौ देवेभ्यः कृणुतो दीर्घमायुः
देवस्य गृहे पुनजो वसन्ति देवानां कवयत्वास्तिवासः देवागिनं मे सुमनस्यमानो दिवि देवानुसुः ईर्षमाणोः पुनस्त्वादित्या रुद्रा सरस्वतीपदां पुनर्ब्रह्मणो सुनीतयज्ञैः कृतेन त्वं तर्वो वृत्ते स्वसत्याः सन्तु यजमानस्य कामाः। नानारूपा भवन्ति तस्मान् नानारूपः पुरुषः बहुरूपा भवन्ति तस्मात् बहुरूपः पशवः समर्थयति। The prasadam is being kept here in front of Acharya's portrait. I request all the invitees after the program, it's a very brief program, after the program is over, please come and take the prasadams from here. Before I conclude, soon after that, I'm going to request both Dr. Mahesh Shanmugam and Dr. Kaushik to come and brief the department about the department. Before that, since Mr. Raghavendra has to leave for Delhi on a very urgent thing, I request him to offer his felicitation so that soon after that we'll continue with the program. ಇವತ್ತಿನ ಪವಿತ್ರವಾದಂತಹ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂತ ನಮ್ಮೆಲ್ಲರ ಧೀಮಂತ ನಾಯಕರು, ರಾಜ್ಯದ 4 ಬಾರಿ ಮುಖ್ಯಮಂತ್ರಿಗಳಾಗಿ ಅನೇಕ ಸೇವೆಗಳನ್ನ ಈ ರಾಜ್ಯಕ್ಕೆ ಕೊಟ್ಟಂತ ಪೂಜ್ಯ ತಂದೆಯವರಾದಂತ ಸನ್ಮಾನಿಸಿದ BS ಯಡಿಯೂರಪ್ಪನವರೇ, ನಮ್ಮ ಈ ಭಾಗದ ಗೌರವಾನ್ವಿತ ಶಾಸಕರು, ಮಾಜಿ ಮಂತ್ರಿಗಳಾದಂತ ಸನ್ಮಾನಿಸಿದ ಅರವಿಂದ್ ಲಿಂಬಾವಳಿ ಅವರೇ, ಪದ್ಮಶ್ರೀ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿ ಸುಮಾರು 40-45 ವರ್ಷಗಳ ಒಂದು ಈ ಹೆಲ್ತ್ ಸೆಕ್ಟರ್ ನಲ್ಲಿ ಸೇವೆಯನ್ನು ಮಾಡ್ತಿರುವಂತ ಸನ್ಮಾನಿಸಿದ ರಮಣಿ ಅವರೇ, ಅದೇ ರೀತಿ ಆರ್ಮ್ ಎಂಬೆಡೆಡ್ ಟೆಕ್ನಾಲಜೀಸ್ ನ ಅಧ್ಯಕ್ಷರಾದಂತ ಸನ್ಮಾನಿಸಿದ ಗುರು ಗಣೇಶ್ ಅವರೇ, ನಮ್ಮ ಶಿವಮೊಗ್ಗದಿಂದ ಬಂದಂತ ಎಲ್ಲ ಕಂಚಿ ಕಾಮಕೋಟಿ ಟ್ರಸ್ಟಿನ ಎಲ್ಲ ಸದಸ್ಯರು ಬಂಧುಗಳೇ, ಅದೇ ರೀತಿ ಇಲ್ಲಿಯ ಎಲ್ಲ ಆಡಳಿತ ಮಂಡಳಿ ಎಲ್ಲ ಗೌರವಿತ ಸದಸ್ಯರೇ, ಒಂದು ವಿಶೇಷವಾದಂತ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಒಂದು ಪವಿತ್ರವಾದಂತ ಸೇವೆಯನ್ನ ಮಾಡ್ತಿರುವಂತ ಈ ಒಂದು ಕೇಂದ್ರದಲ್ಲಿ ಭಾಗವಹಿಸುವಂತ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಸನ್ಮಾನಿಸಿದ ಡಾಕ್ಟರ್ ರಮಣಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ.
ಕಂಚಿ ಪೀಠದ ಸ್ವಾಮೀಜಿಗಳಿಂದ ಅವರ ಆಶೀರ್ವಾದದಿಂದ ಶುರುವಾದಂತಹ ಈ ಒಂದು ಸಂಸ್ಥೆ ದೇವ್ರ ಜನ್ಮ ಕೊಟ್ಟಿದ್ರು ಕೂಡ ಈ ಪ್ರಪಂಚ ನೋಡುವಂತ ಒಂದು ಅವಕಾಶವನ್ನ ಕಳ್ಕೊಂಡಂತ ಅನೇಕ ಜನರಿಗೆ ಒಂದು ಕಣ್ಣಿನ ಒಂದು ದೃಷ್ಟಿಯನ್ನ ಕೊಟ್ಟು ಈ ಆಸ್ಪತ್ರೆ ಮುಖಾಂತರ ನನಗೆ ಗೊತ್ತಿರೋ ಪ್ರಕಾರ ಇಡೀ ಒಂದು ಪ್ರಪಂಚದಲ್ಲೇ ಅತ್ಯಂತ ಪ್ರಸಿದ್ಧವಾದಂತ ಒಂದು ಆಸ್ಪತ್ರೆ ಯಾವುದು ಅಂದ್ರೆ ಅದು ನಮ್ಮ ಶಂಕರ್ ಕಣ್ಣಿನ ಆಸ್ಪತ್ರೆ ಅಂತೇಳಿ ಈಗಾಗಲೇ ಹೆಸರುವಾಸಿಯಾಗಿ ನಿಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ವಿಶೇಷವಾಗಿ ಸನ್ಮಾನಿಸಿದ ರಮಣಿ ದಂಪತಿಗಳು ಮತ್ತು ಅದಕ್ಕೆ ಶಕ್ತಿಯಾಗಿ ನಮ್ಮ ಟ್ರಸ್ಟಿನ ಎಲ್ಲ ಗೌರವಂತ ಸದಸ್ಯರ ನಿಮ್ಮೆಲ್ಲರ ಒಂದು ಸಹಕಾರ, ಸುಮಾರು 80% ಹೆಚ್ಚು ಅಫೋರ್ಡಬಲ್ ಆಗಿ ಶೋಷಿತ ಪೀಡಿತ ಬಂಧುಗಳಿಗೆ, ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇದ್ದಂತವರಿಗೆ ಸಹಕಾರ ಕೊಡುವಂತ ದಿಕ್ಕಿನಲ್ಲಿ ₹1 ಕೂಡ ಫೀಸ್ ಇಲ್ದಂಗೆ ಅವರಿಗೆ ನೇರವಾಗಿ ದೃಷ್ಟಿ ಕೊಡುವಂತ ಕೆಲಸ ಈ ಒಂದು ಶಂಕರ್ ಕಣ್ಣಿನ ಆಸ್ಪತ್ರೆಯ ಒಂದು ನೇತೃತ್ವದಲ್ಲಿ ಆಗ್ತಿರೋದು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಅತ್ಯಂತ ಹೆಮ್ಮೆ ತರುವಂತ ವಿಚಾರ. ಮತ್ತೆ ನಮಗೊಂದು ಬೋನಸ್ ನಮ್ಮ ಶಿವಮೊಗ್ಗದವರಿಗೆ. ಈಗ ಸೌತ್ ಬೆಂಗಳೂರಿನಲ್ಲಿ ಇಲ್ಲಿ ಒಂದು ಹಾಸ್ಪಿಟಲ್ ಆದ್ರೆ ಇಷ್ಟೇ ದೊಡ್ಡ ಒಂದು ಆಸ್ಪತ್ರೆ 250 ಬೆಡ್ ಹಾಸ್ಪಿಟಲ್ ನಮ್ಮ ಶಿವಮೊಗ್ಗದಲ್ಲಿ, ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿರೋದು ಅತ್ಯಂತ ಒಂದು ಹೆಮ್ಮೆಯ ವಿಚಾರ. ಇವತ್ತು ಸನ್ಮಾನಿಸಿದ ಯಡಿಯೂರಪ್ಪನವರ ಒಂದು ಸಹಕಾರದಿಂದ ಶಿವಮೊಗ್ಗನು ಕೂಡ ಒಂದು ಹೆಲ್ತ್ ಸಿಟಿ ಆಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಯಾಕಂದ್ರೆ ಶಿವಮೊಗ್ಗದಿಂದ ಯಾವುದೇ ಒಂದು ಹೆಲ್ತ್ ರಿಲೇಟೆಡ್ ಯಾವುದೇ ಸರ್ವಿಸಸ್ ಇದ್ರು ಕೂಡ ದಾವಣಗೆರೆ, ಮಣಿಪಾಲ, ಮಂಗಳೂರು ಆ ಕಡೆನೆ ಹೋಗ್ಬೇಕಾಗಿತ್ತು. ಆದ್ರೆ ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಸೆಕ್ಟರ್ಸ್ ಇರ್ಬೋದು, ಪ್ರೈವೇಟ್ ಸೆಕ್ಟರ್ಸ್ ಇರ್ಬೋದು, ಸಾಕಷ್ಟು ಇವತ್ತು ಶಿವಮೊಗ್ಗ ಒಂದು ರಾಜ್ಯದ ಮಧ್ಯಭಾಗದಲ್ಲಿದ್ದು ಅದರೇ ಆದಂತ ಒಂದು ಸರ್ವಿಸಸ್ ಅನ್ನ ಕೊಡ್ತಿರುವಂತ ಈ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗದ ಒಂದು ಅಭಿವೃದ್ಧಿಯ, ಅದರಲ್ಲೂ ವಿಶೇಷವಾಗಿ ಹೆಲ್ತ್ ಸೆಕ್ಟರ್ ಸಂಬಂಧಪಟ್ಟಂತ ಆ ಒಂದು ಸರ್ವಿಸಸ್ಗೆ ಒಂದು ಕಿರೀಟ ಪ್ರಾಶಯವಾದಂತ ನಮ್ಮ ಶಂಕರಯ್ಯ ಆಸ್ಪತ್ರೆ ಸುಮಾರು ಒಂದು 25 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಈಗಾಗಲೇ ನಮ್ಮ ಶಿವಮೊಗ್ಗದ ಶಂಕರಯ್ಯ ಹಾಸ್ಪಿಟ್ಲು ಚಿಕಿತ್ಸೆ ನೀಡಿದೆ. ಮತ್ತು ಸುಮಾರು ಒಂದು 2.25 ಲಕ್ಷ ಜನರಿಗೆ ಈಗಾಗಲೇ ಆಪರೇಷನ್ ಕೂಡ ಮಾಡಿದ್ದಾರೆ ಅಂತ ಹೇಳಿ ದಾಖಲೆಯನ್ನ ಈಗಾಗಲೇ ಅಲ್ಲಿಯ ಡಾಕ್ಟರ್ಸ್ ಅಲ್ಲಿ ಹೇಳ್ತಾ ಇದ್ರು. ಈ ರೀತಿ ಒಂದು ಸೇವಾ ಐಕನ್ ಆಗಿ ತಂದೆ ಆದಂತ ಒಂದು ವಿಶೇಷವಾದಂತ ಒಂದು ಸರ್ವಿಸ್ ಅನ್ನ ಕೊಡ್ತಿರುವಂತ ಈ ಒಂದು ಆಸ್ಪತ್ರೆಯಿಂದ ಈ ಪ್ರಪಂಚದ ಅನೇಕ ಶೋಷಿತ ಪೀಡಿತ ಬಂಧುಗಳಿಗೆ ಬೆಳಕನ್ನ ಕೊಡುವಂತ ಧೀಮಂತ ಕೆಲಸ ಈ ಒಂದು ಸನ್ಮಾನಿಸಿದ ರಮಣಿಯವರ ಒಂದು ನೇತೃತ್ವದಲ್ಲಿ ಈ ಪುಣ್ಯದ ಕಾರ್ಯ ಆಗ್ತಾ ಇದೆ. ಇದಕ್ಕೆ ಈ ಒಂದು ಸರ್ವಿಸ್ ಮೋಟಿವ್ ವರ್ಕಿಗೆ ಮೊನ್ನೆ ವಿಶೇಷವಾಗಿ ಸನ್ಮಾನಿಸಿದ ನಮ್ಮ ಪರಿವಾರದ ಹಿರಿಯರಂತ ಸನ್ಮಾನಿಸಿದ ಪಟ್ಟಾಭಿರಾಮ್ ಅವರು, ಮತ್ತೆ ನಮ್ಮ ಮುಂದೆ ಕೂತಂತ ನಮ್ಮ ಶಿವಮೊಗ್ಗದ ಶಂಕರಯ್ಯ ಹಾಸ್ಪಿಟಲ್ ಅಲ್ಲಿ ಜವಾಬ್ದಾರಿ ತೆಗೆದುಕೊಂಡಂತ ಡಾಕ್ಟರ್ ಮಂಜುನಾಥ್ ಅವರು, ಗೌರವಂತ ಯಡಿಯೂರಪ್ಪನವ್ರ ಹತ್ರ ಈ ಒಂದು ಸರ್ವಿಸ್ ಮೋಟಿವ್ ವರ್ಕ್ ಮಾಡ್ತಿರುವಂತ ಈ ಸಂದರ್ಭದಲ್ಲಿ ಮೊನ್ನೆ ಒಂದು ಸರ್ಕಾರ ಒಂದು ಹೊಸ ಪಾಲಿಸಿಯನ್ನ ಜಾರಿಗೆ ತಂತು. ಯಾವುದು ಲೀಸ್ ಬೇಸಿಸ್ ಮೇಲೆ ಆ ಒಂದು ಪ್ರಾಪರ್ಟಿಯನ್ನ, ಸರ್ಕಾರದ ಪ್ರಾಪರ್ಟಿಯನ್ನ ಎಂಜಾಯ್ ಮಾಡ್ತಾ ಇದೀವಿ, ಅಂದ್ರೆ ಈ ಒಂದು ಫೆಸಿಲಿಟೀಸ್ಗೋಸ್ಕರ ನಾವು ಯುಟಿಲೈಸ್ ಮಾಡ್ತಾ ಇದೀವಿ, ಆ ಒಂದು ಜಾಗವನ್ನ ಅತ್ಯಂತ ಕಮ್ಮಿ ಖರ್ಚಿನಲ್ಲಿ ಓನರ್ಶಿಪ್ ಅನ್ನ ಅದೇ ಸಂಸ್ಥೆ ಕೊಡಬೇಕು ಅಂತೇಳಿ ಮೊನ್ನೆ ನಮ್ಮ ರಾಜ್ಯ ಸರ್ಕಾರ ಸನ್ಮಾನಿಸಿದ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಆ ಒಂದು ಆದೇಶವನ್ನ ಮಾಡಿದ್ರು. ಅದರ ಪ್ರತಿಫಲವಾಗಿ ನಮ್ಮ ಶಂಕರಯ್ಯ ಹಾಸ್ಪಿಟ್ಲು ಸುಮಾರು ಈ 4 acres ಈ ಕ್ಯಾಂಪಸ್ ಏನಿದೆ ಅದರ ಒಂದು ಓನರ್ಶಿಪ್ ಲೀಸ್ ಬೇಸಿಸ್ ಮೇಲೆ ನಿಂತು ಅದನ್ನ ಪರ್ಮನೆಂಟ್ ಆಗಿ ಅದರ ಓನರ್ಶಿಪ್ ಅನ್ನ ಕೊಡುವಂತ ದಿಕ್ಕಿನಲ್ಲಿ ಸುಮಾರು ಕೇವಲ 25% ಗವರ್ಮೆಂಟ್ ವ್ಯಾಲ್ಯೂಷನ್, ಮಾರ್ಕೆಟ್ ವ್ಯಾಲ್ಯೂಷನ್ಗೆ ಅದನ್ನ ಸೆಟ್ಲ್ ಮಾಡಿ ಅದನ್ನ ಆ ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡಿದಂತವರು ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ನಾನು ಅಭಿನಂದಿಸುತ್ತೇನೆ. ಅದಕ್ಕೆ ಸೇತುವೆಯಾಗಿ ಕೆಲಸ ಮಾಡುವಂತ ನಮ್ಮ ಈ ಭಾಗದ ನೆಚ್ಚಿನ ಶಾಸಕರಾದಂತ ಸನ್ಮಾನಿಸಿದ ನಿಂಬಾವಳಿಯವರಿಗೆ, ಮತ್ತೆ ವಿಶೇಷವಾಗಿ ಅದರ ಒಂದು ನೇತೃತ್ವ ನಮ್ಮ ಪರಿವಾರದ ಹಿರಿಯರಂತ ನಮ್ಮ ದಕ್ಷಿಣ ಪ್ರಾಂತದ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಹಿರಿಯರಂತ ಪಟ್ಟಾಭಿರಾಮ್ ಅವರಿಗೆ, ಸನ್ಮಾನಿಸಿದ ಡಾಕ್ಟರ್ ಮಂಜುನಾಥ್ ಮತ್ತೆ ಇತರರಿಗೆ ಈ ವೇದಿಕೆ ಮುಖಾಂತರ ಹೃತ್ಪೂರ್ವಕ ಅಭಿನಂದನೆ ತಿಳಿಸ್ತಾ, ಈ ಎಲ್ಲ ಒಂದು ಸರ್ಕಲ್ಗೆ ಅಲ್ಲಲ್ಲೇ ಒಂದು ಕೊಂಡಿಯ ಕೆಲಸ ಮಾಡುವಂತ ಒಂದು ಸೇವೆ ಮಾಡುವಂತ ಒಂದು ಅವಕಾಶವನ್ನು ಕೂಡ ತಾವೆಲ್ಲರೂ ಕೂಡ ನನಗೂ ಕೂಡ ಕೊಟ್ಟಿದ್ರಿ. ಆ ಒಂದು ಸೇವೆ ಮಾಡುವಂತ ಅವಕಾಶ ಮಾಡಿಕೊಟ್ಟಂತ ಈ ಸಂಸ್ಥೆ ಎಲ್ಲ ಹಿರಿಯರಿಗೆ ಹೃತ್ಪೂರ್ವಕವಾಗಿ ವಂದನೆ ಅಭಿನಂದನೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. Thank you very much,
Sri Raghavendra, we are extremely thankful to you for your kind words of appreciation. I just would like to recognize the presence. ಒಂದೇ ಒಂದು ವಾಕ್ಯ ರಾಘವೇಂದ್ರ ಹೇಳಿದ ಟು ಸತ್ಯ, ಅದಕ್ಕೆ ಮೂಲ ಈ ಪ್ರಯತ್ನ ಆಗೋದಿ ಯಶಸ್ವಿ ಆಗೋದಲ್ಲಿ ಆರಂಭದಿಂದ ನಾವು ಹಿಡಿದಿದ್ದು ಅವರನ್ನ, ನಂತರ ಎಲ್ಲರನ್ನು ಹಿಡ್ಕೊಂಡ್ವಿ. ಸಂಪೂರ್ಣ ಕೀರ್ತಿ ಅವರಿಗೆ ಹೋಗಬೇಕು. ಎಲ್ಲರೂ ಪೂರ್ವ ಚಪ್ಪಾಳೆ ಮೂಲಕ ಅಭಿನಂದಿಸ್ತಾರೆ. Before we request a small brief on the various departments, I would like to recognize the presence of my co-trustee, Mr. Padmanabhan, who is here, and then our patient of this hospital, Subbu Bhagitaya, Mr. Bhagitaya's son was here. We would like to. And then our patient, Dr. Manjunath from Shimoga, who is complete here, and our steering council member, Mr. S.G. Makli. Welcome, sir. It is my honor to now invite my teacher, mentor, the Master of Masters, Dr. P. Mahesh Shanmugam, sir, Head of Department in Vitreo, Retina and Ocular Oncology Services, to introduce us to the Center of Excellence catered to Vitreo, Retina and Oncology Services and highlight its achievements. Thank you. Good evening, Honorable Lady Paediatric, sir, Raghavendra sir, Arvind Limbavadi sir, Patakran sir, and Guru Ganesan sir. Thank you for your gracious presence this evening and on the occasion of the inauguration of our Centers of Excellence. We as doctors aim at transforming lives for the better, and there are some stories that stand etched in my mind and that gives us immense satisfaction and fulfillment in life. Please let me share some of these stories this evening with all of you. A couple of years back, we had a 1-year-old child from Tumkur, and the child had not been seen since birth because the child had eye cancer in both the eyes. And this was a single child, only child of a single parent. The father had passed away as well. The child, which was bilaterally blind, was advised removal of both the eyes elsewhere. And then the child turned up here in our oncology department. So we attempted to save at least one eye, and we attempted with chemotherapy, and we managed to save one eye. The other eye was lost, and the tumors were coming down in size, and the child was beginning to see. The child was beginning to see for the first time in its life. So all of us were happy, but then the happiness was short-lived. What happened is subsequently the child developed bleeding inside, right? And the child, which was happily running around in the outpatient department, became clingy. It was clinging to the mother, crying all the time because it lost its one eye and lost the vision which it was beginning to see. So usually when there's bleeding in an eye which has cancer, this eye has to be removed. But then this is the only eye of the child, and this is the only child of a single parent, and it was the whole world for that lady. So we attempted to save this eye, and we did the surgery, what was vitrectomy surgery. We removed the blood from inside the eye, taking precautions to make sure that the tumor doesn't come out of the eye. So after the surgery, about a week later, I was walking towards my OPD, and then I see a kid running around all over the place in front of the OPD, and the mother with a smile plastered on her face running behind, trying to catch the child. So that was one of the things which remained etched in my mind about the treatment. That's what we are thinking about. So we have been able to save hundreds of such children because we are one of the very few centers in India with the capability to treat eye cancers. Our oncology department is one of the 4 or 5 in the whole country of India with brachytherapy facility to treat eye cancers. Our ocular oncology center is the only one in the state of Karnataka that has all the facilities akin to an international center of repute to treat eye cancers. Of course, we can treat eye cancers, but what is our additional ability? Our additional special ability is that we can also treat complicated retinal issues, like in this child which had bleeding inside the eye, that occur in these eyes with eye cancer.
This is again something unique to our department here. I spoke about brachytherapy. Brachytherapy is a specialized radioactive treatment which we give for eye tumors. It's like a coin-sized plot which we stitch on the surface of the eye. Sometime back, a couple of years back, until then, we used to import these sources from Germany at a humongous cost. But then we collaborated with the Paediatric Research Center in Mumbai, and we made our own indigenous sources. A couple of our centers, along with Paediatric Research Center, made our own indigenous sources. So now the brachytherapy sources cost 1/10 than what it used to cost earlier. Of course, these are great benefit to our patients. Let me share another related story. Two elderly gentlemen were on their morning walk, and they find a lady sitting on the pavement along with her teenage son crying. So this kind gentleman asked the lady what happened. The family was from West Bengal, the mother and son. The mother said, like, this is my only son, and he has been diagnosed to have eye cancer, and he has been advised to remove of the eye. So this kind gentleman brought those two people to us for consultation. Indeed, the young gentleman, the teenage boy, did have cancer, but then it was small, and it was possible that it could be removed without removing the eye. So that was something which we did. We removed only the tumor, but saved the eye and also the vision. So this is something, this kind of complex tumor resection surgeries are performed only in a handful of centers across the world, not only in India. Very few centers perform this. And this young man came back last year, now married and himself a father, absolutely cancer-free with a fully functioning eye. Our oncology department is part of international study groups that research eye cancer as well. Let me tell you another story. There was another young man, a war victim from Yemen. So he was involved in a bomb blast. So when he came to us, he had no arms below his shoulder, no legs below his thighs. One eye had been removed after the injury. The other eye was small, shrinking. And he had been to many European centers, and he was told nothing can be done. You live with it. So when we saw him, his lid was stuck to the cornea. The cornea was absolutely white. Inside of the eye, the retina was torn, twisted, and hardly any retina was left. But then we didn't take a chance. We took a chance. We replaced the cornea. We went inside, and whatever little retina was left behind, we attached it. And then subsequently, this gentleman, this young man, who had no arms, no limbs, and no eye, at least was able to see something. So for once, he was just about 25. And I don't know whose fault it was. He was involved in the bomb blast. And subsequent to our surgery, we gave him some purpose in life and some vision in life. So this is another strength of our department, performing complicated retinal surgeries in the eyes that have been given up as hopeless. We get such cases referred to us from across the country. Premature babies develop a condition called retinopathy of prematurity. If not screened in time and treated, these babies can develop a very severe form of retinal detachment and become blind for life. So you think about the family, they have a premature child, which is in the NICU for days together. They have not seen the child, and when the child is given to the parent, they say that this child is going to be blind for life. So it's really a heartbreaking moment for the family. And these such children, we do take care of them. So these children have completely disorganized retina and a total retinal detachment, complete no vision at all. And these surgeries are extremely complicated. Once again, a very handful of the centers across the world take care of these children. And so we are proud to say that we do these surgeries here in Shankara in Bangalore. And we so much so that we are also a mentoring institute. So we train people in taking care of all of as well. India has the second largest number of diabetics in the world, and diabetic retinopathy is one of the leading causes of blindness. And the earlier we detect the retinopathy, more of the chances that we can prevent blindness. One way to screen large number of people for diabetic retinopathy is to take a photo of the retina and look for signs of the disease. And so we were one of the pioneers to say that this can be done with a computer. So what we did was we collaborated with a company to create an artificial intelligence software. So you show the photograph of the patient's retina to the computer. It tells whether the patient has diabetic retinopathy or not. And it also tells whether you should send the patient to a doctor or not. It is with wonderful sense of fulfillment I share these stories with you all. And it has been made possible thanks to the unstinting support that we have received from our founder, Dr. Ramani, our mentor, Dr. Janaki Raman, Dr. Kaushik, Dr. Umesh, Bharat. The best part of all this is that we can offer the
all the services which I just mentioned to any patient who walks into the gate of this hospital, irrespective of whether they are able to afford or not, what religion they belong to, or what ethnicity they belong to. That is the specialty of Shankara Eye Hospital. I am the privileged one standing before you, but all the credits go to the team. My colleagues, Dr. Minija, Rajesh, Divyansh, Nidhi, Kyle, my counselors, OT and OP sisters and fellows, and thank you all for the patient care. That is Dr. Mahesh Shanmugam and his Vitreo department. What a wonderful department he has set up. Let us give a very big hand to Dr. Mahesh. Any number of patients from all sections of society, you can take up any number and treat them and see that you stand up tall to give that vision to many people. The affordable as well as the poor patients. We ask Dr. Kaushik Purli, may I just give a piece of information to our guests over here. Shankara today is the #1 community eye care hospital globally, across the world, in terms of the number of free eye surgeries. Shankara stands as the #1. ಈಗ ನಮ್ಮ ಮಕ್ಕಳ ಕಣ್ಣಿನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೌಶಿಕ್ ಮುರಳಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೋರುತ್ತೇನೆ. ಮಕ್ಕಳ ಕಣ್ಣಿನ ವಿಭಾಗ ಅಂದರೆ ಪೀಡಿಯಾಟ್ರಿಕ್ ಆಫ್ಥಾಲ್ಮಾಲಜಿ ಅಲ್ಲ, ಅದರಲ್ಲಿ ಮೆಳ್ಳಗಣ್ಣು ಮತ್ತು ನ್ಯೂರೋ ಆಫ್ಥಾಲ್ಮಾಲಜಿ ಅಂದ್ರೆ ನರನೇತ್ರ ವಿಜ್ಞಾನವು ಅಳವಡಿಸಲಾಗಿದೆ. ಮೆಳ್ಳಗಣ್ಣು ಅನ್ನೋದು ಒಂದು ಸಮಸ್ಯೆ ಅಂದ್ರೆ ಅರಿಯದ ಕಾಲದಲ್ಲಿ ಅದಕ್ಕೆ ಅಂತಾನೆ ಶ್ರೇಷ್ಠವಾದ ಕೇಂದ್ರ ಅಂತ ತೆರೆದಿರುವುದು ನಮ್ಮ ಆಸ್ಪತ್ರೆಯ ಹೆಗ್ಗಡೆ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. With our pranams to the Shankaracharyas of Kanchi, warm welcome to our guests today and all our dear colleagues at Shankara. I'm sure all of us agree that children are our future. And there is a reason that I am here after Dr. Mahesh's talk, because typically you heard of all the complex surgeries that they do treating the retinal cancers, the preterm children. Once they operate on those children, they refer them to our department to kind of visually rehabilitate them and stimulate them. So literally once the tinkering and the engineering work is done, we get into the act of seeing how we can ensure that the vision function of those children are to the maximum. India is home to the world's youngest population. We have the largest, almost about 26 to 30% of our population are under the age of 18 years. And it is very critical for us to take care of this population because 80% of what a child learns is through their vision. So if a child cannot see properly, their ability to learn and interact in this world is affected. But the challenge is very unique in that you will never find a child come up and say, I cannot see. Invariably, they will go close to the TV, because they assume that what they are seeing is what the world sees. And which is where it becomes very, very important for us to periodically screen these children. The Center of Excellence, why are we called that for the Paediatric Ophthalmology, Strabismus and Neuro Ophthalmology at Shankara Eye Hospital, Bangalore? We offer comprehensive eye care to children. And when we say children, we've taken on the UNICEF definition of a child, which means from newborn to 18 years of age. Our team of ophthalmologists, optometrists, psychologists, and vision rehabilitation specialists, each one of us are qualified and have undergone specialized training to take care of these children. We offer complete care like what Dr. Soumya just mentioned, from refractive error, surgical care for cataracts in children, to squints, to other pediatric ophthalmic conditions. But we are not happy just giving glasses to a child saying, go see the world better. Today, myopia is becoming a large problem. It is estimated by 2050, 48% of Indian population will probably be myopic. So look at your audience, the people around you, a number of them are wearing glasses. Imagine 50% of children wearing glasses and being dependent on that. So we've embarked on a journey called the Eye Wellness Clinic, which is driven by our purpose saying that how can children lead a holistic life despite their myopia and refractive error? We provide a very customized approach for each child
with minimum interference. Don't do this, don't do that. But today, a child cannot lead a normal life without doing these activities. So with children being able to do this, can we still prevent myopia is what we've taken on as a challenge. We use a combination of lifestyle changes, encouraging children to play outdoors. We use glasses to correct them. We use medication that we have pioneered. We've started using specialized contact lens therapy called orthokeratology. And we've also looked to introduce the new defocus incorporated multiple segment of the DIMS lenses that have been available across the world and have very recently, in the past few months, been introduced in India. Our department goes a step further. We have a team that works under a department called Mind Matters, where we help parents and provide complete support to them. We probably would be the only eye hospital in the country to have an integrated psychology department that helps the family and the child cope with their condition and lead a complete life. Milestone. Every journey requires a milestone, and the first milestone of a child when you find that they have a problem is very critical. Again, not all children are the same. We do find a large number of children with autism spectrum disease or cerebral palsy or other developmental anomalies. So the milestone clinic is our platform to provide care for them. Again, this is a very unique intervention of ours where we set up an ambience that calms these children who have special needs. We have specialized instruments, some of it that we've procured from across the world, some of it that we've co-developed with Indian manufacturers to make sure that we look at not just how the child sees, but their hand-eye coordination, how are they perceiving, how does the brain interpret it, and how can we help these children see better. Our early intervention system has worked on a system it's a device that stimulates vision. And I'm proud to say that a lot of employees of ARM have actually volunteered their time to write the code for the chips that we've embedded in this with our biomedical department here. This allows us to work on children with complex neurological problems and see how whatever potential vision they have, can we trigger it to be a little better. My colleagues in the department, Dr. Soumya and Dr. Vidya, have pioneered certain techniques of squint surgery that have been recognized with awards at the national level in our ophthalmology platforms. We collaborate. We love to work with various people. The audience here is probably a reflection of the collaboration that Shankara believes in. For our technology development, we've collaborated with researchers. We've collaborated with some school students. So we collaborated with 2 school students of the National Public School and incorporated a AI-based system called Kanna that can help identify whether the children are using both eyes or whether one eye has gone lazy. So amblyopia is a very big problem for us. So this is something that we've implemented and rolled out. Currently, we're working with technology majors Microsoft in building effective screening softwares that can work on a smartphone. We're working with other companies, Bangalore-based companies, again, I'm very proud to say, who are leading the wave of innovation in this field, Remedio, in their working with autorefractors that can reduce the cost of care to these people. Our optometry faculty, led by Aditya Goel, have partnered and co-developed VisuPrime, which is a one-of-a-kind computer-based vision therapy solution. We showed it to sir, and he actually had a look and feel of how it works. This, today, I'm proud to say, has been implemented across the world, right across from Australia to America. All along this journey of providing cutting-edge care, we've not forgotten our purpose of Shankara, which is of providing world-class eye care with a social impact. Nanakannu is a program that we started in 2009, inspired by the Rainbow program that has been ongoing in Shankara from 1987. Here we reach out to underprivileged children, where we train teachers as volunteer screeners. We encourage corporates to participate as volunteer screeners. And I'm proud to say that year on year from Bangalore, almost 1 lakh plus children have been screened. We provide them not only refraction, we provide them glasses free of cost. Those who require surgery or complex intervention, all of this is provided free of cost, like what Dr. Mahesh mentioned and Dr. Ramani mentioned. I stand here not just to showcase what we've done as part of our pediatric ophthalmology department here, but to invite each one of you to partner us on this journey to ensure that every child, not just in Karnataka, but in India, can see this wonderful world and contribute to build a very strong India.
At this point, I also want to acknowledge some of our optometry students. We would invite you to visit our departments. When you take the staircase from the ground floor upstairs, you will see a lot of artwork that has been done. This actually has been a doodle art done by our students at the Shankara College of Optometry, Varun, Sophia, Akansha, Vimalraj, and Varshini, who have tried to make children a little more comfortable as they take those steps. Children are very scared. Parents scare children. In ಹಾಲು ಕೊಡ್ಲಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಇಂಜೆಕ್ಷನ್ ಹಾಕ್ತಾರೆ. So the child walks into our clinic and starts crying because he imagines that I'm going to pull out a big needle and stick it into them. So to make children a little calm, we've done this artwork so that they are a little more comfortable. ಸ್ವಲ್ಪ ನಮ್ಮ ಬಗ್ಗೆ ಇರೋ ಭಯ ಹೋಗ್ಲಿ ಅಂತ ಮಾಡಿದ್ದೀವಿ. So we encourage you to please see this. If any of you have ideas how we can make our department more child friendly, please reach out to one of us. I'm here, Soumya is here, Vidya is around. We would love to see how we can do what we are doing much better. Thank you so much for this opportunity, and let's make sure that every child sees the rainbow. Friends, you all will agree that when a child is given vision, you are giving next 80 to 90 years of productive life. So that is the benefit of this pediatric eye care, and congratulations to Dr. Kaushik and the entire team of the Pediatric Ophthalmology Department. Thank you, sir. I would now like to request Dr. Ramani, sir, to please felicitate Shri Pattabhirama, a well-wisher of Shankara Eye Hospital. Shri Pattabhiraman has been a part of our movement, a well-wisher based out of Mattur, and such an eminent person, respected person across the state, and his nice words and guidance have always helped us in Shankara. So we thought we could just hand over a memento to him. As the program goes on, okay, we'll just get the portrait, which is the portrait of the Acharyas. And as we go on, we'll just come back onto that. Now, before we proceed on this, may I request Mr. Guru Ganesan, who is the ARM's CEO and Managing Director. This institution is an international global institution. There literally every single phone you're using, every single computer you're using will have the chip from the ARM. Without that, they cannot manufacture. It's a global company, and Bangalore, it's based in Bangalore, and he is the managing director and he is the president. They are so much appreciative of Shankara's work. They have contributed exclusively for both this Vitreo Retina department as well as to the pediatric eye care department. They give a very big hand to Mr. Guru Ganesan and team. May I request Mr. Guru Ganesan to offer his felicitation. Thank you, Doctor. Namaskara. Very good evening. I would like to express my pronouns to all the distinguished dignitaries on the dais and eminent scholars, the doctors, the staff, and all my friends. Really, I'm proud to be part of this journey. Actually, Dr. RBR explained the journey of Shankara, the 45 years. I would like to kind of share my journey with the Shankara in the last 10 years. Make sure that it's very short. I will not take more than 5 minutes. About 10 years ago, I just walked in this hospital on a Saturday. Generally, Saturday is the most crowded day of the week. And I thought, okay, as a patient, okay, I just came to do my eye test. I went through the registration and then walked through the routine to just get everything done. I was so impressed by the care, the courtesy, the professionalism, the efficiency, though it goes very fast,
how they take care of every one of us so well, I thought I should go and talk to the management and see how I can be part of this engagement. Okay, so I came to the second floor. I met with the unit head of the hospital, and I told him I'm very impressed. Please let me know how we can engage both personally as well as officially. And he explained there are various programs, not just financially, even people can come and support the system on weekends. This kids can, they told me my children can come and provide some support to various other things. So that's when we started. Since then, the journey has been growing. Actually, I would say, yeah, this is a partnership, not just a kind of one-time engagement, providing some financial support, rather understanding what the needs are. In fact, first thing they said that we are providing a lot of the prevention and aftercare, but how can we help the rehabilitation? Okay, so kind of we came up with the rehabilitation center activities, such different things. Every time it's completely new. And then Dr. Mahesh Shanmugam and Kaushik actually talked about how we as an engineers can contribute. And then I brought a team here, discussed various different things. Of course, we are a chip design company, not a system design. So it's kind of difficult for us to come up with a solution, but we are very excited to understand some of these problems, work with the other partners, bring others as a collaborative effort, and then come up with solutions. Okay, so the journey has been actually progressing very well. And I have to thank all of you, including Dr. RVR, every time is very, very, very motivating us to do a lot more. And I personally thank all of you for actually enabling us to be part of this. Okay, thank you very much. And yes, I'm extremely proud to be part of this, and hopefully we can do a lot more. And thank you. Thank you, sir. That was really encouraging and inspiring as well. We would always be welcoming everybody who can support us in this journey and be a part of this journey too. Thank you, sir. Now we would like to invite Mr. Pattabhiraman, sir. Sir has been a part of this journey of Shankara from a very, very long time. We have a proud privilege of having him here today. We welcome you, sir. ಜೈ ಶ್ರೀರಾಮ್. ಶಂಕರ ನೇತ್ರಾಲಯದ ಒಂದು ಪವಿತ್ರವಾದ ಶ್ರೇಷ್ಠವಾದ ಅಖಿಲ ಭಾರತ ಯಾತ್ರೆಯಲ್ಲಿ ಇವತ್ತು ಈ ಸಮಾರಂಭದಲ್ಲಿ ನಾವೆಲ್ಲ ಸೇರಿರುವುದು ಅತ್ಯಂತ ಸೌಭಾಗ್ಯದ ಸುದೈವದ ಕ್ಷಣ. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮ ಕರ್ನಾಟಕ ರಾಜ್ಯದ ಇಂದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಯಾವತ್ತೂ ಸಮಾಜದ ಕಾರ್ಯದಲ್ಲಿ ನೇತೃತ್ವ ವಹಿಸಿರುವಂಥವರು, ಕೇಳಿ ನಮ್ಮ ಶಿವಮೊಗ್ಗದವರು, ವ್ಯಕ್ತಿಗತವಾಗಿ ನಂದು ಅವರದ್ದು ಹತ್ತತ್ರ 40 ವರ್ಷದ ಸಂಬಂಧ ಅಂತ ಸನ್ಮಾನ್ಯ ಯಡಿಯೂರಪ್ಪನವರೇ, ಈ ಕ್ಷೇತ್ರದ ಶಾಸಕರು, ಆತ್ಮೀಯರು, ಸಂಘಟನೆ ಜೊತೆ ಒಟ್ಟಿಗೆ ಕೆಲಸ ಮಾಡಿರುವಂಥ ಶ್ರೀಯುತ ಅರವಿಂದ್ ಲಿಂಬಾವಳಿ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಪ್ರಮುಖರೇ, ಗುರು ಗಣೇಶ್ ಅವರೇ, ಮತ್ತು ಡಾಕ್ಟರ್ ಇಡೀ ಶಂಕರ ನೇತಾನದ ಒಂದು ಸೋಲ್ ಸ್ಪಿರಿಟ್ ಆಗಿರುವಂಥ ಡಾಕ್ಟರ್ ರಮಣಿಯವರೇ, ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಒಂದು ಶಂಕರ ನೇತಾನಕ್ಕೂ ನಮಗೂ ಒಂದು ವಿಶೇಷವಾದ ಅವಿನಾಭ ಸಂಬಂಧ. ಮೊಟ್ಟಮೊದಲನೇದಾಗಿ ನಾಡು ಕೂಡ ಶಂಕರ ನೇತಾರ ಶಿವಮೊಗ್ಗದ, ನಾನು ಪೇಷಂಟ್, 2 ಕ್ಯಾಟ್ರಾಕ್ಟ್ ಆಪರೇಷನ್ ಶಿವಮೊಗ್ಗ ನೇತ್ರ ಶಂಕರ ನೇತಾರ ಡಾಕ್ಟರ್ ಮಲ್ಲಿಕಾರ್ಜುನ್ ಮೂಲಕ ನಾನು ಮಾಡಿಸ್ಕೊಂಡಿದ್ದೀನಿ. ಸೊ ಐ ಆಮ್ ದಿ ಪೇಷಂಟ್ ಆಫ್ ದಿ ಶಂಕರ ನೇತ್ರಾಲಯ. ನಮ್ಮ ಅರವಿಂದ್ ಬಾವಳಿರು ಈ ಆಸ್ಪತ್ರೆ ಪೇಷಂಟ್ ಅಂತ ನಾನು ಕೇಳಿದ್ದೀನಿ. ಬೆಂಗಳೂರಿನ ಈ ಆಸ್ಪತ್ರೆ ಸಮಸ್ಯೆಯನ್ನು ಉಲ್ಲೇಖ ಮಾಡಿದ್ರು ಡಾಕ್ಟರ್ ರಾಘವೇಂದ್ರ ಹೇಳಿದರು. ಕಳೆದ ಅನೇಕ ವರ್ಷಗಳ ಸಮಸ್ಯೆ ಇತ್ತು ಈ ಜಾಗದ ಒಡೆತನ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ. ನಮಗೇನಾದ್ರೂ ಗೊತ್ತಿರಲಿಲ್ಲ. ಹಿಂದಿನ ಪೂರ್ವಾಶ್ರಮ ಸುಬ್ರಹ್ಮಣ್ಯ ಅಂತ ಹೆಸರಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದ್ದಾರೆ. ಗುರುಕಂಚಿ ಕಾಮಕೋಟಿ ಪೀಠಕ್ಕೆ ಸೇರಿದಂಥವ್ರು. ಅವರೊಂದು ನಮ್ಮೂರ ಮೂಲಕ ನಾವೊಂದು ಸಂದೇಶ ಕಳಿಸಿದ್ರು, ಹಿಂಗೆ ಬೆಂಗಳೂರು ಶೇಖರ್ ನಂತರ ಸಮಸ್ಯೆ ಆಗಿದೆ, ಸರ್ಕಾರದವರಲ್ಲಿ ನಾವು ಮಾಡಬಹುದಾ ಅಂತ. ಸಮಸ್ಯೆ ಬಹಳ ದೊಡ್ಡದು, ಬಗೆಹರಿಸೋದು ನಮ್ಮಂತ ಸಾಮಾನ್ಯರಿಗೆ ಆಗೋದಿಲ್ಲ. ಆದರೂ ಗುರುಗಳು ಹೇಳಿದ್ದಾರೆ, ಕಂಚಿ ಪರಮಾಚಾರ್ಯ ಬಗ್ಗೆ RSSಗೆ ಬಹಳ ವಿಶೇಷವಾದ ಗೌರವ ಇದೆ.
ಹಾಗಾದ್ರೆ ಕಂಚಿ ಕಾಮಕೋಟಿ ಪೀಠ RSS ಬಹಳ ಇಂಟರ್ ರಿಲೇಟೆಡ್ ಇಂಟರ್ ಡಿಪೆಂಡೆಂಟ್ ಅಷ್ಟು ಮಟ್ಟಿಗೆ ಇರುವಂತೆ. ನಮ್ಮ RSS ನನ್ನ ಯಡಿಯೂರಪ್ಪ ಗುರೂಜಿಯವರು ತಮಿಳ್ನಾಡಿಗೆ ಹೋದಾಗೆಲ್ಲ ಪರಮಾಚಾರ್ಯನ ದರ್ಶನ ಮಾಡಿ ಬರ್ತಿದ್ರು. ಗುರೂಜಿಯವರು ಹೋದರೆ ಪರಮಾಚಾರ್ಯರು RSS ಸರಸಂಚಾರ ಸರಸಂಚಾರಕ್ಕೆ RSS ಮಾಧವರಾವ್ ಸದಾಶಿವರು ಗೋಲ್ವಲ್ಕರ್ ಗುರೂಜಿನ ಕರಿತಾ ಇದ್ವಿ. ಅವರು ಕಂಚಿಗೆ ಹೋದಾಗೆಲ್ಲ ಗುರುಗಳ ದರ್ಶನ ಮಾಡ್ತಿದ್ರು. ಪರಮಾಚಾರ್ಯ ಹೇಳ್ತಾ ಇದ್ರು, ಬಂದಿರೋರು ಯಾರು ಅನ್ಕೊಂಡಿದ್ದೀವಿ, ಸಾಕ್ಷಾತ್ ಚಂದ್ರಮೌಳೇಶ್ವರನೇ ಬಂದಿದ್ರು ಅಂತಿದ್ರು. ಇವರು ಪರಮಾಚಾರ್ಯರು ಸಾಕ್ಷಾತ್ ಚಂದ್ರಮೌಳೇಶ್ವರ ಅಂತಿದ್ರು. ಹೀಗೆ ಪರಮಾಚಾರ್ಯರು ಪರಮಪೂಜ್ಯನ ಗುರೂಜಿ RSS ಗುರೂಜಿಯವರು, ತುಮಕೂರು ಸಿದ್ಧಗಂಗಾ ಮಠಾಧೀಶರು, ಶೃಂಗೇರಿಯ ಸರಸ್ವತಿ ಚಂದ್ರಶೇಖರ್ ಸರಸ್ವತಿಗಳು ಎಲ್ಲರೂ ಬಹುತೇಕ ಸಮಕಾಲೀನರು. ಎಲ್ಲರೂ ತುಂಬಾ ಜನಕ್ಕೆ ಶಾರೀರಿಕ ಪರಿಚಯ ಇಲ್ಲ, ಆದರೆ ಗುರೂಜಿಗಳವ್ರಿಗೆ ಎಲ್ಲರ ಜೊತೆನೂ ಶಾರೀರಿಕ ಸಂಬಂಧ ಇತ್ತು, ಅವರಿಗೆಲ್ರಿಗೂ ಇತ್ತು. ಎಲ್ಲರೂ ಸಮಾನವಾಗಿ ಗೌರವ ಮಾಡ್ತಿದ್ರು. ಪರಮಾಚಾರ್ಯರು RSS ಎಲ್ಲ ಕಾರ್ಯಕ್ರಮಗಳಿಗೆ ಸಾರ್ವಜನಿಕ ಕಾರ್ಯಕ್ರಮಗೊಂದು ಅಡ್ರೆಸ್ ಮಾಡಿರೋದು ಕೂಡ ನಮ್ಮ ಹತ್ರ ನಿನ್ನೆ ಸಾಕೇತ ಮತ್ತು ಫೋಟೋ ತೋರಿಸಿದ ನಮಗೆ. ಅಂದ್ರೆ ಈ ರೀತಿ ಪರಮಾಚಾರ್ಯರು RSS, ಕಂಚಿ ಪೀಠ RSS. ಜಯೇಂದ್ರ ಸರಸ್ವತಿಗಳನ್ನ ಜಯಲಲಿತಾ ಅವರು ಜೈಲಲ್ಲಿ ಇಟ್ಟಾಗ ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡಿದ್ದು RSS. ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡಿದ್ದು RSS. ಅಂದ್ರೆ ಈ ರೀತಿ ಕಂಚಿ ಕಾಮಕೋಟಿ ಪೀಠ RSS ಸಂಬಂಧ ಹೀಗಿದೆ. ನಮ್ಮದು ಶಂಕರಾಚಾರ್ಯ ಸಂಬಂಧ ಹೀಗಿದೆ. ಈ ಕೆಲಸ ಬಂತಲ್ಲ ಹೇಗೆ ಮಾಡೋದು ಅಂತ ಯೋಚನೆ ಮಾಡಿದ್ವಿ. ಸೊ ನಮಗೆ ತಕ್ಷಣ ನೆನಪಾಗಿದ್ದು ಯಡಿಯೂರಪ್ಪನವರು. ಅದೇ ಯಡಿಯೂರಪ್ಪ ನಾವು ತಕ್ಷಣಕ್ಕೆ ಹೋಗಿ ಭೇಟಿ ಮಾಡೋದು ಸಾಧ್ಯ ಇಲ್ಲ ಅಂತಿಲ್ಲ, ಆದ್ರೂ ಅವರು ಒತ್ತಡದ ನಾವು ಹೋಗೋದಿಲ್ಲ. ಹಾಗೆ ನಮ್ಗೆ ತಕ್ಷಣ ಸಿಗೋದು ರಾಘವೇಂದ್ರ. ಸೊ ರಾಘವೇಂದ್ರಿಗೆ ನಮ್ಮ ಮನೆಗೆ ಕರೆಸಿ ನಾವು ಸಂಘದ ಕಾರ್ಯಕರ್ತರು ಹೀಗಿದೆ ಅಂತ ಮಾತಾಡಿ, ತಮಿಳುನಾಡಿನ RSS ಕೂಡ ಅಪೇಕ್ಷೆ ಇದೆ, ಈ ಕೆಲಸ ಆಗಲೇಬೇಕಪ್ಪ, ಲಾಂಗ್ ಪೆಂಡಿಂಗ್ ಇದೆ ಅಂತ ಹೇಳಿದ್ವಿ. ಅವತ್ತಿಂದ ಅಪ್ ಟು ಟುಡೇ, ಇವತ್ತು ಚರಂಕಟ್ ದುಡ್ಡು ಕಟ್ಟೋವರೆಗೂ ಕೂಡ ರಾಘವೇಂದ್ರ ಹ್ಯಾಸ್ ಫಾಲೋಡ್ ಎವ್ರಿಥಿಂಗ್. ಇದಲ್ಲ ಅದಾದ್ಮೇಲೆ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಆಗಿದ್ರು. ಸೊ ಬೊಮ್ಮಾಯಿ ಹತ್ರ ಹೋಗ್ಬೇಕು, ಕ್ಯಾಬಿನೆಟ್ ಅಲ್ಲಿ ಇಡಬೇಕು. ನಮಗೆ ಬೊಮ್ಮಾಯಿವರೆಗೂ ಹೇಳಿ ಕ್ಯಾಬಿನೆಟ್ ಆಗಲೇಬೇಕು ಅಂತ ಮಾಡೋದಕ್ಕಾಗೋದು ನಮ್ಗೆ ಗೊತ್ತಿರೋ ಹೆಸರು, ಗೊತ್ತಿರೋ ಶಕ್ತಿ ಇರುವುದು ಒಂದೆಂದು ಸನ್ಮಾನ್ಯ ಯಡಿಯೂರಪ್ಪ. ಹಾಗಾಗಿ ರಾಘವೇಂದ್ರ ಯಡಿಯೂರಪ್ಪ ಮಾತಾಡಿದ್ವು, ನಾವು ಯಡಿಯೂರಪ್ಪ ಮಾತಾಡಿದ್ವಿ. ಯಡಿಯೂರಪ್ಪನ ಸ್ವತಃ ಇದು ಯಡಿಯೂರಪ್ಪನವ್ರಿಗೆ ಇಂಥ ತುಂಬಾ ದೊಡ್ಡ ಕೆಲಸ ಮಾಡುವಂಥದ್ದು ಅವ್ರ ಜವಾಬ್ದಾರಿ. ಆದರೂ ಕೂಡ ಅವರು ಅವತ್ತು ನಾನು ಹೋದಾಗ ನನ್ನ ಜೊತೆ ನಡ್ಕೊಂಡು ಬಂದು ಬೊಮ್ಮಾಯಿ ಹತ್ರ ಬಂದು ಖುದ್ದಾಗಿ ಮಾತಾಡಿ ಇದಾಗಲೇಬೇಕು ಅಂತ ಹೇಳಿದ್ರು. ಹಾಗಾಗಿ ಯಡಿಯೂರಪ್ಪನವರು ಇದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಒಂದು ಮುದ್ರೆಯನ್ನು ಒತ್ತದೇ ಇದ್ರೆ ಈ ಕೆಲಸ ಆಗ್ತಿರಲಿಲ್ಲ. ಹಾಗಾಗಿ ನಾನು RSS ಪರವಾಗಿ ಕೂಡ ಯಡಿಯೂರಪ್ಪನವರಿಗೆ ತುಂಬಾ ಹೃದಯದ ಗೌರವದ ನನ್ನ ಕೃತಜ್ಞತೆ ಸಲ್ಲಿಸ್ತೇನೆ. ಇದಕ್ಕೆ ಪೂರ್ವಕವಾಗಿ ಕಂದಾಯ ಮಿನಿಸ್ಟರ್ ಅಶೋಕ್ ಇರ್ಬೋದು, ಕ್ಷೇತ್ರ ಶಾಂತ ನಿಂಬಾವಳಿ ಇರ್ಬೋದು, ಅನೇಕ ಸರ್ಕಾರಿ ಅಧಿಕಾರಿಗಳು ಇರ್ಬೋದು, ಎಲ್ಲರೂ ಕೂಡ ಸಹಕಾರ ಕೊಟ್ಟರು. ಎಲ್ಲರೂ ಸಹಕಾರ ಕೊಟ್ಟು ಡಾಕ್ಟರ್ ರಮಣಿಯವರು ನನ್ನ ಹತ್ರ ಮಾತಾಡಿದ್ರು. ನನಗೂ ರಮಣಿಯವ್ರಿಗೂ ಮೊದಲೇನು ಮುಖತಃ ಪರಿಚಯ ಇರಲಿಲ್ಲ, ಈ ಘಟನೆ ಕಂಡ ಪರಿಚಯ ಆಯಿತು. ನಮಗೆ ಆಗಬೇಕು, ನಮ್ಮ ಮರ್ಯಾದೆ ಪ್ರಶ್ನೆ ಅಂತ. ಆದರೂ ಕೂಡ ಸಂಘದ ಪುಣ್ಯ, RSS ಪುಣ್ಯ, ಪರಮಾಚಾರ್ಯ ಅನುಗ್ರಹ, ಯಡಿಯೂರಪ್ಪ ಎಲ್ಲರ ಪ್ರಯತ್ನದಾಗಿ 25% ಆಗಿದ್ದು ಇವತ್ತಿನ ಈ ವ್ಯಾವಹಾರಿಕ ಪಂದ್ಯದಲ್ಲಿ ಒಂದು ಗ್ರೇಟ್ ಅಚೀವ್ಮೆಂಟ್. ಇದಕ್ಕೆ ಸಹಕರಿಸಿದಂತ ಎಲ್ಲರೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ಡಾಕ್ಟರ್ ರಮಣಿಯವರಿಗೆ, ಇಡೀ ಶಂಕರ್ ನೇತಾದ ಎಲ್ಲ ವ್ಯವಸ್ಥಾಪಕರಿಗೆ ಈ ಒಂದು ಕಾರ್ಯದಲ್ಲಿ ಒಂದು ಅಲ್ಪ ಸಹಕಾರವನ್ನ ಸೇವೆಯನ್ನು ಮಾಡುವಂತ ಅವಕಾಶ ನನಗೆ ಪ್ರಾಪ್ತ ಮಾಡಿದ್ದಕ್ಕೆ ಅವರಿಗೂ ಕೂಡ ನಾನು ಅತ್ಯಂತ ವಿನಯನ ಕೃತಜ್ಞತೆ. ಸೇವೆ ಎನ್ನುವುದು ಬಹಳ ವಿಶೇಷವಾದದ್ದು. ಭಗವದ್ಗೀತೆಯಲ್ಲಿ ಕೃಷ್ಣ ಸೇವಾ ಹಿ ಪರಮೋ ಧರ್ಮ ಅಂತ ಹೇಳಿದ್ದಾರೆ. ಯಾವುದು ಶ್ರೇಷ್ಠವಾದ ಧರ್ಮ? ಸೇವೆ ಮಾಡುವುದೇ. ಮತ್ತು ಶಂಕರ ನೇತಾರ್ಯ ಅದನ್ನ ಒಂದು ಮುಖದಲ್ಲಿ ಚೆನ್ನಾಗಿ ಮಾಡ್ತಾ ಇದೆ. ಯಾರು BPL ಕಾರ್ಡ್ ತುಂಬಾ ಡೌನ್ ಚಾನಲ್ ಇದೆ, ಅವರಿಗೆ ಉಚಿತವಾದ ಚಿಕಿತ್ಸೆಯನ್ನ ಮಾಡ್ತಾ ಇರ್ತದೆ. ಈ ಕಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೆಸರೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಸೊ ಸಂಘವೂ ಕೂಡ ಇದೇ ಕೆಲಸ ಮಾಡ್ತಾ ಇದೆ. ಶಂಕರ ನೇತ್ರಾಲಯ ಇರುವ ದೇಹಕ್ಕೆ, ಇರುವ ಕಣ್ಣಿಗೆ ಸರಿಯಾದ ದೃಷ್ಟಿ ಅಥವಾ ಕಣ್ಣನ್ನು ಕೊಡುವಂಥದ್ದು ಮಾಡ್ತಾ ಇದೆ. RSS ಒಳಗಿನ ಕಣ್ಣ ದೃಷ್ಟಿಯನ್ನು ಸರಿ ಮಾಡ್ತಾ ಇದೆ. ಇದು ಎರಡಕ್ಕೂ ಅನುಗ್ರಹ ಮಾಡ್ತಾ ಇರೋದು ಪರಮಾಚಾರ್ಯರು. ಹಾಗಾಗಿ ಅಂತರ್ದೃಷ್ಟಿ, ಬಹಿರ್ದೃಷ್ಟಿ ಎರಡಕ್ಕೂ ಶಕ್ತಿ ತುಂಬುವಂತ ಕೆಲಸವನ್ನ ಪರಮಾಚಾರ್ಯ ಮಾಡ್ತಾ ಇದ್ದಾರೆ. ಸೊ RSS, ಅದಕ್ಕೆ ನಾವು ಇಂಗ್ಲಿಷಲ್ಲಿ ನಮ್ಮಲ್ಲಿ ಕೇಳಿದೀವಿ, ಇಫ್ ಹೆಲ್ತ್ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್, ಇಫ್ ಹೆಲ್ತ್ ಇಸ್ ಲಾಸ್ಟ್
something is lost. If character is lost, everything is lost. ಆ ಮೊದಲನೇ ಬಗ್ಗೆ ಯಾರು ತಲೆ ಕೆಡಿಸ್ಬೇಕಾಗಿಲ್ಲ. ಎರಡನೇದಕ್ಕೆ ತುಂಬಾ ಶಕ್ತಿ ತುಂಬತ್ತು ಶಂಕರ ನೇತ್ರ ಮಾಡ್ತಾ ಇದೆ. ಅದ ಮೂರನೇದಕ್ಕೆ RSS ಪ್ರಯತ್ನ ಪಡ್ತಾ ಇದೆ. ಈ ಎಲ್ಲಾ ಕಾರ್ಯದಿಂದ ಇವತ್ತು ಈ ದೇಶ ಇಂಥ ಪರಿಸ್ಥಿತಿಯಲ್ಲೂ ಈ ದೇಶ ಉಳಿದಿರೋದು ಹಾಗೆ. ಇವತ್ತು ಬೆಳಿಗ್ಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಒಂದು ಶಿಶು ಮಂದಿರದ ಕಾರ್ಯಕ್ರಮ. ಅನಾಥ ಶಿಶು ಮಕ್ಕಳನ್ನ ಪಾಲನೆ ಮಾಡ್ತಾ ಇರೋಂಥವ್ರು. ಒಂದು ಕೊನೆಗೆ ನಾನು ಹೊರಡ್ಬೇಕಾದ್ರೆ ಒಂದು ರೂಮಿಗೆ ಕರ್ಕೊಂಡು ಹೋದ್ರು. ಎಲ್ರಿಗೂ ಬಿಡೋದಿಲ್ಲ, ಬನ್ನಿ ಅಂತ ಕರ್ಕೊಂಡು ಹೋದ್ರು. ಒಂದು ತಿಂಗಳಿಂದ ಈ ಕಡೆ ಬಂದಿರುವಂತ 3 ಮಕ್ಕಳು, ಅನಾಥ ಮಕ್ಕಳು, ಇಷ್ಟು ಸುಂದರವಾದ ಮಕ್ಕಳು. ಯಾರೋ ಎತ್ತಿದ್ದಾರೆ, ಸಾಕೋಕಿಲ್ಲ, ನಾನು ತಾಯಿ ಅಂತ ಹೇಳ್ಕೊಳ್ಳೋ ಸ್ಥಿತಿ ಇಲ್ಲ, ಸಾಕೋಗಿಲ್ಲ. ಅಂತವ್ರನ್ನ ಸಾಕಿ ಸಲಹಿ ಬೆಳೆದಿದ್ದಾರೆ. ಅಂತವ್ರು ದೊಡ್ಡ ಅಚೀವ್ಮೆಂಟ್ ಮಾಡಿದ್ದಾರೆ. ನಮ್ಮ ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿ ಅಂತ ಬಸವಾನಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಸಾವಿತ್ರಮ್ಮ ಅಂತಿದ್ರು. ಕಾಡಿನ ಮಧ್ಯೆ ಇರುವಂತ ಗ್ರಾಮ ಅದು. ಅವತ್ತಿನ ಕಾಲದಲ್ಲಿ ಮೋರ್ ದೆನ್ 1,000ಕ್ಕೂ ಹೆಚ್ಚು ಹೆರಿಗೆಯನ್ನು ಮಾಡಿಸಿದ್ದಾರೆ. 1,000ಕ್ಕೂ ಹೆಚ್ಚು. ಈ ರೀತಿ ನಮ್ಮ ದೇಶ ಇರುವಂಥದ್ದು. ಇವತ್ತು ನಮಗೆ ಎಜುಕೇಶನ್ ಇದೆ, ನಮಗೆ ಸಂಪನ್ಮೂಲ ಇದೆ, ನಮ್ಮ ಮಾದರಿ ಇದೆ, ನಾವು ಮಾಡ್ತಾ ಇದೀವಿ. ಇಟ್ ಇಸ್ ಗ್ರೇಟ್ನೆಸ್. ಅದರ ಅವತ್ತು ಏನೂ ಇರಲಿಲ್ಲ, ಅವತ್ತಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಯಾರವರಿಗೆ ತಿಳುವಳಿಕೆ ಕೊಟ್ಟರು, ಯಾರವರಿಗೆ ಎಜುಕೇಶನ್ ಕೊಟ್ಟರು. ಸಾಲುಮರದ ತಿಮ್ಮಕ್ಕ ಯಾವ ಕಾಲೇಜಲ್ಲಿ ಓದಿದ್ದಾಳೆ, ಯಾವ IIT ಪ್ರೊಫೆಸರ್ ಅವರು, ಎಲ್ಲಿ ಟ್ರೈನಿಂಗ್ ಮಾಡ್ಕೊಂಡಿದ್ದಾರೆ. ಇಂಥ ಅನೇಕ ಜನ ಈ ಬಾರಿ ಕೇಂದ್ರ ಸರ್ಕಾರ ಪದ್ಮಶ್ರೀ ಅನೇಕ ಜನ ಕೊಡ್ತಲ್ಲ. ಯಾರು ಇದುವರೆಗೆ ಸಮಾಜಕ್ಕೆ ಗೊತ್ತೇ ಇಲ್ಲ. ಅಂದ್ರೆ ಭಾರತ ಯಾಕೆ ಶ್ರೇಷ್ಠ ಅಂದ್ರೆ ಈ ಕಾರಣಕ್ಕಾಗಿ. ಅಂತ ಒಂದು ಶ್ರೇಷ್ಠ ಧರ್ಮ, ಶ್ರೇಷ್ಠ ಪರಂಪರೆ, ಶ್ರೇಷ್ಠ ಸಂಸ್ಕೃತಿಯನ್ನ ಪರಮಾಚಾರ್ಯ ಅನುಗ್ರಹದಲ್ಲಿ ಉಳಿಸಿ ಬೆಳೆಸ್ತಾ ಇರೋದು ಶಂಕರ ನೇತ್ರಾಲಯ. ಡಾಕ್ಟರ್ ರಮಣೀಯರ ಬಗ್ಗೆ ನಾವೆಲ್ಲ ಕೇಳಿದೀವಿ. ರಮಣೀಯರ ದಂಪತಿಗಳಿಗೆ ಪರಮಾಚಾರ್ಯರು ಸಾಕಪ್ಪ, ನೀನು ಇದಕ್ಕಾಗಿ ಮಾಡಿದ್ದು, ನೀನು ಸಮಾಜ ಸೇವೆಗೆ ನಿನ್ನ ವೃತ್ತಿಯನ್ನು ಬಳಸು ಅಂತ. ಅದಕ್ಕೆ ಕೊನೆಯ ನನ್ನ ಮಾತು ಅಂತಂದ್ರೆ, ನಮ್ಮಲ್ಲಿ 60 ರಿಟೈರ್ ಇದೆ. ಇಂಗ್ಲಿಷ್ ರಿಟೈರ್ ಅಂತಂದ್ರೆ ಇನ್ನು ಅವನಿಗೇನು ಮಾಡಕ್ಕಾಗಲ್ಲ ಅಂತ. ಬಟ್ ನಮ್ಮ ಭಾರತೀಯ ಪಂಥದಲ್ಲಿ 60 ಆಯ್ತು 70 ಆಯ್ತು ಅಂತಂದ್ರೆ ಅವನು ದುರ್ಬಲ ಅಂತಲ್ಲ, ನಿವೃತ್ತಿಯಿಂದ ವೃತ್ತಿ. ಇನ್ನು ಸಂಪಾದನೆ ಮಾಡ್ಕೊಂಡಿರ್ಬೇಡ, ಸ್ವಲ್ಪ ಪಾರಮಾರ್ಥವಾಗಿ ಸಮಾಜದ ಕಡೆ ನೋಡು ಅಂತ. ಆ ರೀತಿಯಾದ ಪರಂಪರೆ ಭಾರತದ್ದು. ಎಲ್ಲ ಭಾರತದ ಈ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿ ಬೆಳೆಸ್ತಾ ಇರುವಂತ ಕೆಲಸವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ಸಮಾಧಾನ ಮಾಡ್ತಾ ಇದೆ. ಅದಕ್ಕೆ ಒಂದು ಭಾಗದಲ್ಲಿ ಪೂರಕವಾಗಿ ಶಂಕರ ನೇತ್ರ ಮಾಡ್ತಾ ಇದೆ. ಈ ಒಂದು ಕಾರ್ಯದ ಪವಿತ್ರ ಕಾರ್ಯದಲ್ಲಿ ಈ ಸಂದರ್ಭದಲ್ಲಿ ನಮ್ಗೆಲ್ರಿಗೂ ಸೇವೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ರಿಗೂ ಪರಮಾಚಾರ್ಯರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆ ಸಲ್ಲಿಸ್ತಾ, ಮತ್ತು ವಿಶೇಷವಾಗಿ ಮತ್ತೆ ಯಡಿಯೂರಪ್ಪ, ರಾಘವೇಂದ್ರ, ಅಶೋಕು, ಅರವಿಂದ ಎಲ್ರಿಗೂ ಕೂಡ ಈ ಒಂದು ಇದು ಸಂಘದ ಕೆಲಸ, ಶಂಕರ ಕೆಲಸ, ಸೇವಾ ಕೆಲಸ ಅಂತ ಸಹಕಾರ ಕೊಟ್ಟಿದ್ದಕ್ಕೆ ಕೃತಜ್ಞತೆ ಸಲ್ಲಿಸ್ತಾ, ಇನ್ನು ಮುಂದೆ ಶಂಕರ ನೇತ್ರ ಯಾವುದೇ ಕೆಲಸಕ್ಕೆ ನಮ್ಮ ಕಡೆಯಿಂದ, ಯಡಿಯೂರಪ್ಪನವರು ಎಲ್ಲ ಆಡಳಿತರ ಕಡೆಯಿಂದ ಇದೇ ರೀತಿ ಉತ್ತಮ ಸಹಕಾರ ಇರುತ್ತೆ ಅನ್ನುವಂತ ಒಂದು ವಿಶ್ವಾಸದ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು. ಧನ್ಯವಾದಗಳು ಶ್ರೀಯುತರೆ. ಈಗ ತಮ್ಮ ಅಮೂಲ್ಯ ಸಮಯವನ್ನು ಈ ಕಾರ್ಯಕ್ರಮಕ್ಕಾಗಿ ಕೊಟ್ಟು ಇಲ್ಲಿವರೆಗೂ ಬಂದು ಕುಳಿತಿರುವಂತ ಮಾನ್ಯ ಶಾಸಕರು ಮಹಾದೇವಪುರ ಕ್ಷೇತ್ರ ಸನ್ಮಾನ್ಯ ಶ್ರೀಯುತ ಅರವಿಂದ್ ಲಿಂಬಾವಳಿ ಅವರನ್ನು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕೆಂದು ಕೋರುತ್ತೇನೆ. ಒಂದು ಮಾತು, ಈ ತರ ಸರ್ಕಾರ ಕೆಲಸ ಆಗಬೇಕಾದ್ರೆ ಅನೇಕ ಜನಕ್ಕೆ ಅನುಭವ ಇದೆ. ಸಾಕಷ್ಟು ಹಣ ಖರ್ಚಾಗುತ್ತೆ. ಕೈಂಡ್ ಇನ್ಫಾರ್ಮೇಶನ್, no politician, no government officer, no any servant has taken single ಪೈಸಾ. ಅತ್ಯಂತ ಧರ್ಮಯುತವಾಗಿ, ಪ್ರಾಮಾಣಿಕವಾಗಿ, ಉಚಿತವಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಅವ್ರೆಲ್ಲರಿಗೂ ಕೂಡ ಪರಮಾಚಾರ್ಯ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆ. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕದ ಹಿಂದಿನ ಮುಖ್ಯಮಂತ್ರಿಗಳು, ಕರ್ನಾಟಕದಲ್ಲಿ ನಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತರೋದಕ್ಕೆ ಪ್ರತಿ ಹಳ್ಳಿಗೂ ಸುತ್ತಿರ್ತಕ್ಕಂಥ ಹಿರಿಯರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರೇ, ಈಗಷ್ಟೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಸಂಘದ ಹಿರಿಯರು, ಪಟ್ಟಾಭಿರಾಮ್ ಅವರೇ, ಈ ಸಂಸ್ಥೆಯ ಮುಖ್ಯಸ್ಥರಾದಂಥ ಡಾಕ್ಟರ್ ರಮಣಿಯವರೇ, ಈ ಸಂಸ್ಥೆಗೆ, ಈ ಮಕ್ಕಳ
ಕಣ್ಣಿನ ಆಸ್ಪತ್ರೆಗೆ ರಿಲೇಟೆಡ್ ಆಗುವಂತ ಕೆಲಸಗಳಿಗೆ CSR ನಲ್ಲಿ ಹಣ ನೀಡಿರ್ತಕ್ಕಂಥ ದಾನಿಗಳು ಆದಂತ ಗುರು ಗಣೇಶ್ ಅವರೇ, ಈ ಸಂಸ್ಥೆ ನಮ್ಮ ಬೆಂಗಳೂರಿನ ಆಸ್ಪತ್ರೆ ಮುಖ್ಯಸ್ಥರಾದಂತ ಉಮೇಶ್ ಅವರೇ, ಮತ್ತು ಈಗ ಯಡಿಯೂರಪ್ಪನವರು ಉದ್ಘಾಟನೆ ಮಾಡಿರ್ತಕ್ಕಂಥ ವಿಭಾಗದ ಮುಖ್ಯಸ್ಥರಾದಂತ ಮಹೇಶ್ ಷಣ್ಮುಖಂ ಅವರೇ, ಕೌಶಿಕ್ ಅವರೇ, ಎಲ್ಲ ವೈದ್ಯ ವೃಂದದವರೇ, ಹಿರಿಯರೇ, ಯುವ ಸ್ನೇಹಿತರೆ, ಮಾಧ್ಯಮದ ಮಿತ್ರರೇ, ನಿಜಕ್ಕೂ ನನ್ನ ಕ್ಷೇತ್ರದಲ್ಲಿ ಶಂಕರ ಐ ಆಸ್ಪತ್ರೆ ಇರೋದು ನಮ್ಮೆಲ್ಲರಿಗೂ ಒಂದು ರೀತಿಯಿಂದ ಕಣ್ ತೆರೆಸಿದೆ ಅಂತ ನಾನು ಭಾವಿಸ್ತೇನೆ. ಇಲ್ಲದೆ ಇದ್ರೆ ಶಿವ 3ನೇ ಕಣ್ಣು ತೆಗಿತಿದ್ದೆ. ನಾವು ತೆಗೆದಿದ್ರೆ ಬಹಳ ಕಷ್ಟ ಇತ್ತು ಬಹಳ ಜನಕ್ಕೆ. ಒಂದು ಒಳ್ಳೆ ಆಸ್ಪತ್ರೆಯನ್ನ ನನ್ನ ಮಹದೇವಪುರ ಕ್ಷೇತ್ರದಲ್ಲಿ ನೀವು ಸ್ಥಾಪಿಸಿದ್ದಕ್ಕೆ ಮೊದಲನೇದಾಗಿ ರಮಣಿ ಅವರಿಗೆ, ಉಮೇಶ್ ಅವರಿಗೆ, ಎಲ್ಲ ಈ ಸಂಸ್ಥೆಯ ಮುಖ್ಯಸ್ಥರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸುತ್ತೇನೆ. ನಾನು 2012ರಲ್ಲಿ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಕೊನೆ ಭಾಗದಲ್ಲಿ ಆರೋಗ್ಯ ಮಂತ್ರಿ ಕೂಡ ಆಗಿದ್ದೆ. ನಾನು ಇಲ್ಲಿ ದೊಡ್ಡ ಒಂದು ಆರೋಗ್ಯ ಮೇಳವನ್ನ ಫಾರ್ಮ್ ಹತ್ರ ಇರುವಂತ ಉಜ್ವಲ ಶಾಲೆಯ ಮೈದಾನದಲ್ಲಿ ಮಾಡಿದ್ವಿ. ಅದರಲ್ಲಿ ಸುಮಾರು 3000ಕ್ಕಿಂತ ಹೆಚ್ಚು ಜನರಿಗೆ ಕಣ್ಣಿನ ಆಪರೇಷನ್ನಿನ ಅವಶ್ಯಕತೆ ಇತ್ತು. ಎಲ್ಲ BPL ಕ್ಯಾಟಗರಿಯಲ್ಲಿ ಬಂದಿರ್ತಕ್ಕಂಥ ಜನರಿಗೆ ನಾವು ಈ ಆಸ್ಪತ್ರೆಗೆ ರೆಫರ್ ಮಾಡಿದಾಗ ಅವರೆಲ್ಲರಿಗೂ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನ ಮಾಡಿ, ಅಗತ್ಯ ಇರ್ತಕ್ಕಂಥವ್ರಿಗೆ ಕನ್ನಡಕವನ್ನ ಕೊಟ್ಟು ಉಚಿತವಾದಂತ ಸೇವೆಯನ್ನ ಮಾಡಿರ್ತಕ್ಕಂಥ ಒಂದು ಯಾವ್ದಾದ್ರು ಆಸ್ಪತ್ರೆ ಈ ಭಾಗದಲ್ಲಿ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಶಂಕರ ಐ ಆಸ್ಪತ್ರೆ. ನಮ್ಮಲ್ಲಿ ಅನೇಕ ಆಸ್ಪತ್ರೆಗಳು ಇದಾವೆ. ಮಣಿಪಾಲ್ನವ್ರದ್ದು 3 ಆಸ್ಪತ್ರೆ ಇದೆ. ಮಣಿಪಾಲ್ ಅವ್ರದ್ದು ಕರೋನಾ ಬರೋಕ್ಕಿಂತ ಮುಂಚೆ ಒಂದೇ ಆಸ್ಪತ್ರೆ ಇದ್ದಿತ್ತು, HAL ಆಸ್ಪತ್ರೆ. ಕರೋನಾ ಬಂದ್ಮೇಲೆ ಎಲ್ಲ ಕಡೆ ಆಸ್ಪತ್ರೆಗಳನ್ನು ತಗೊಳಕ್ ಶುರು ಮಾಡಿದ್ರು. ಸೊ ಹಾಗಾಗಿ ಶಂಕರ ಐ ಆಸ್ಪತ್ರೆ ಆ ತರದ ಕೆಲಸಕ್ಕೆ ಹೋಗಿಲ್ಲ. ಶಂಕರಾಚಾರ್ಯರು ಆದೇಶ ಏನು ಕೊಟ್ಟಿದ್ದಾರೆ ರಮಣಿಯವರಿಗೆ ಸೇವೆ ಮಾಡ್ಬೇಕನ್ನುವಂತ ವಿಚಾರ. ಈಗಷ್ಟೇ ಪಟಾಭಿ ಅವರು ಸಂಘ ಮತ್ತು ಶಂಕರಾಚಾರ್ಯ ಈ ಆಸ್ಪತ್ರೆಯ ಬಗ್ಗೆ ಎರಡನ್ನ ಹೋಲಿಸಿ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಸಂಘದಲ್ಲಿ ಬೆಳೆದಂತ ಕಾರ್ಯಕರ್ತರೆ. ಹೀಗಾಗಿ ಸಮಾಜ ಸೇವೆ ಅಂದ್ರೆ ಏನು, ಸಮಾಜಕ್ಕೋಸ್ಕರ ನಾವು ಕೊಡಬೇಕಾಗಿರ್ತಕ್ಕಂಥ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಂತ 2 ಅವಧಿನಲ್ಲಿ ನನ್ನ ಕ್ಷೇತ್ರದ 100 ಉದಾಹರಣೆಗಳಿದಾವೆ. ಈ ಭಾಗದ ಜನಕ್ಕೆ ಅನುಕೂಲತೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ. ಸ್ವಲ್ಪ ಮುಂದೆ ಹೋದ್ರೆ ಡಿಜಿಟಲ್ ಲೈಬ್ರರಿ ಇದೆ, ಇದೇ ರಸ್ತೆನಲ್ಲಿ ಮುಂದೆ ಹೋದ್ರೆ. ಆ ಜಾಗವನ್ನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ನಮ್ಗೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಸಾರ್ವಜನಿಕ ಸ್ಥಳಗಳನ್ನ, ಜನರಿಗೆ ಬೇಕಾಗುವಂತ ಅವಶ್ಯಕತೆಗಳನ್ನ ಅವ್ರ ಹತ್ರ ತೆಗೆದುಕೊಂಡು ಹೋದಾಗ ಅವುಗಳನ್ನ ಸ್ಯಾಂಕ್ಷನ್ ಮಾಡಿ ಕೊಡುವಂತ ಕೆಲಸವನ್ನ ಅಥಾರಿಟಿವ್ ಆಗಿ ಹೇಳಿ ಇಮಿಡಿಯೇಟ್ ಅದನ್ನ ಮಾಡಿಕೊಡುವಂತ ಕೆಲಸವನ್ನ ಯಡಿಯೂರಪ್ಪನವ್ರು ಮಾಡ್ತಾ ಇದ್ರು. ಸೊ ಹಾಗಾಗಿ ಪಟ್ಟಾಭಿ ಅವರು ಹಿಡಿದಿರ್ತಕ್ಕಂಥ ದಾರಿ ಬಹಳ ಸೂಕ್ತವಾಗಿರ್ತಕ್ಕಂಥದ್ದು. ಈ ಆಸ್ಪತ್ರೆಗೆ ಸಂಬಂಧಪಟ್ಟಂಗೆ ಯಡಿಯೂರಪ್ಪನವ್ರು ಹಿಡಿದ್ರೆ ಕೆಲಸ ಆಗತ್ತೆ ಅನ್ನುವಂಥದ್ದು ಈಗೂ ಕೂಡ ಅಭಿಪ್ರಾಯ ಇದೆ. ಅವ್ರು ಮುಖ್ಯಮಂತ್ರಿ ಆಗಿಲ್ಲದೆ ಇರ್ಲಿ, ಯಾವ್ದಾದ್ರು ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಆ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರ ಮುಖಾಂತರ ಹೇಳಿಸಿದ್ರೆ ಆಗತ್ತೆ. ನಮಗೂ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಆಗಾಗ ಕೇಳದೆ ಇರುವಾಗ ನಾವು ಕೂಡ ಯಡಿಯೂರಪ್ಪನವ್ರ ಹತ್ರ ಹೋಗೇನೆ ಮಾಡಿಸೋದು. ಸೊ ಹಾಗಾಗಿ ಆ ರೀತಿ ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಸಮಾಜದ ಕೆಲಸಕ್ಕೆ ತಕ್ಷಣ ಸ್ಪಂದನೆ ಮಾಡುವಂತ ಒಬ್ಬ ಧೀಮಂತ ನಾಯಕರು ಇವತ್ತು ಈ ಆಸ್ಪತ್ರೆಯ ಉದ್ಘಾಟನೆಯನ್ನು ಮಾಡಿರೋದು. ವಿಶೇಷವಾಗಿ ಮಕ್ಕಳ ಆಸ್ಪತ್ರೆ ಭಾಗದ್ದಿದೆ. ನಾನು ಕೂಡ ಈ ಆಸ್ಪತ್ರೆಯ ಪೇಷಂಟ್ ಅಂತ ಹೇಳಿ ಪಟ್ಟಾಭಿ ಅವರು ಹೇಳಿದ್ರು. ನಾನು ಒಬ್ಬನೇ ಅಲ್ಲ, ನನ್ನ ಮಕ್ಕಳು ಕೂಡ ಡಾಕ್ಟರ್ ಮಹೇಶ್ ಷಣ್ಮುಖಂ ಅವರ ಪೇಷಂಟ್. ನಮ್ಮ ಅನೇಕ ರಾಜ್ಯದ ಬೇರೆ ಬೇರೆ ಬಿಜೆಪಿ ಮುಖಂಡರು ಕೂಡ ಈ ಆಸ್ಪತ್ರೆಯ ಮಹೇಶ್ ಷಣ್ಮುಖಂ ಅವರ ಹತ್ರ ತೋರಿಕೆ ಬರ್ತಾರೆ. ಅಷ್ಟು ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಈ ಆಸ್ಪತ್ರೆ ನಿಜಕ್ಕೂ
ನಮ್ಮೆಲ್ಲರ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಮತ್ತು ಇದರ ಸಮಸ್ಯೆ ಏನಿತ್ತು, ರಾಘವೇಂದ್ರ ಅವರು ಮುತುವರ್ಜಿ ವಹಿಸಿ ಈ ಜಾಗ ಇಲ್ಲಿ ಸಿಗ್ಬೇಕು ಅವ್ರಿಗೆ ಸಂಪೂರ್ಣವಾಗಿ ಲೀಸ್ ಮೇಲೆ ಕೊಟ್ಟಿದ್ರು ಇದಕ್ಕೆ ಮುಂಚೆ. ಇದು ಅವ್ರಿಗೆ ಓನರ್ಶಿಪ್ ಕೊಡಬೇಕು ಅಂತ ಹೇಳಿ 4 ಎಕರೆ ಜಾಗ ಬೆಂಗಳೂರಿನಲ್ಲಿ, ಅದು ಸಿಲಿಕಾನ್ ವ್ಯಾಲಿನಲ್ಲಿ. ದಿಸ್ ಇಸ್ ಕಾಲ್ಡ್ ಸಿಲಿಕಾನ್ ವ್ಯಾಲಿ. ಇಲ್ಲಿರ್ತಕ್ಕಂಥ ಫಾರ್ಚೂನ್ ಕಂಪನಿಗಳು, ಸಾಫ್ಟ್ವೇರ್ ಕಂಪನಿಗಳನ್ನ ನಾನು ಈಗಷ್ಟೇ ರಾಘವೇಂದ್ರ ಅವ್ರ ಹತ್ರ ಬರುವಾಗ ಹೇಳ್ತಾ ಇದ್ದೆ, 500ಕ್ಕಿಂತ ಹೆಚ್ಚು ಸಾಫ್ಟ್ವೇರ್ ಕಂಪನಿಗಳು ನನ್ನ ಕ್ಷೇತ್ರದಲ್ಲಿದೆ. ಅದರಲ್ಲಿ ಒಂದು 200-300ರಷ್ಟು ಫಾರ್ಚೂನ್ ಕಂಪನಿಗಳಿದಾವೆ. ಸೊ ಈಗ ಇವ್ರು ಚಿಪ್ ಏನು ರೆಡಿ ಮಾಡಿಕೊಡ್ತಾರೆ ಅಂತ ಹೇಳಿದರು. ಈ ರೀತಿ ಎಲ್ಲ ಅಸೆಸರೀಸ್ ಅನ್ನ ರೆಡಿ ಮಾಡುವಂತ ಕಂಪನಿಗಳು ನನ್ನ ಕ್ಷೇತ್ರದಲ್ಲಿದ್ದಾವೆ. ಇಂಥ ಒಂದು ದೊಡ್ಡ ಕ್ಷೇತ್ರದಲ್ಲಿ ಈ ಆಸ್ಪತ್ರೆಗೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಗುರು ಗಣೇಶ್ ಅವರು ಸೇವೆ ಮಾಡ್ತಾ ಇರ್ತಕ್ಕಂಥದ್ದು, ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ನಿಶ್ಚಿತವಾಗಿ ಒಬ್ರು CSR ಅವ್ರನ್ನ ನನಗಿವತ್ತು ರಮಣಿ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಸೊ ಬರೀ ಶಂಕರಾಯಿ ಆಸ್ಪತ್ರೆಗೆ ಮಾತ್ರ ಸೀಮಿತ ಆಗ್ಬೇಕು ಅವರು ಅಂತ ನಾನು ಅಪೇಕ್ಷೆ ಪಡಲ್ಲ. ಬೇರೆ ಕಡೆನೂ ನನಗೆ ಬೇಕಾಗತ್ತೆ. ಇಲ್ಲದೆ ಹಿಂದೆ ಯಡಿಯೂರಪ್ಪನವರೇ ಶಾಂಕ್ಷನ್ ಮಾಡಿರ್ತಕ್ಕಂಥ 250 ಬೆಡ್ಡಿನ ಸರ್ಕಾರಿ ಆಸ್ಪತ್ರೆ ಕಟ್ತಾ ಇದೆ. ಇದ್ರ ಪಕ್ಕದಲ್ಲಿ ಕೃಷ್ಣ ಶಿವಾಶ್ರಮ ಇದೆ. ಅದೇ ರೀತಿ ಏಡ್ಸ್ ರೋಗಿಗಳ ಆಸ್ಪತ್ರೆನೂ ಕೂಡ ಈ ಭಾಗದಲ್ಲೇ ಇದೆ. ಸೊ ಇಡೀ ಈ ಕಾಂಪ್ಲೆಕ್ಸ್, ಈ ಏರಿಯಾ ಪೂರ್ತಿ ಆಸ್ಪತ್ರೆಗಳಿಗೆ ಸೀಮಿತವಾಗಿರ್ತಕ್ಕಂಥ ಜಾಗ. ಅವ್ರು ಬೇರೆ ಕೆಲಸಕ್ಕೆ ಕೊಡ್ಲಿ ಅಂತ ನಾನು ಕೇಳಲ್ಲ ಆಚಾರ್ಯ. ಅವ್ರು ಈ ಆಸ್ಪತ್ರೆಗೋಸ್ಕರ ಏನ್ ಸಂಬಂಧಪಟ್ಟಂತ ರೋಗಿಗಳಿಗೆ ಸಂಬಂಧಪಟ್ಟಂತ ಕೆಲಸಕ್ಕೆ ಶಂಕರಾಯಿ ಆಸ್ಪತ್ರೆಗೆ ಕೊಟ್ಟು ಉಳಿದಿರುವಂತಹದ್ ಭಾಗ ನಮ್ಗೆ ಕೊಡ್ಲಿ ಅಂತ ಅಷ್ಟೇ ಕೇಳೋದು. ಹಾಗಾಗಿ ಆ ರೀತಿ ಕೆಲಸವನ್ನು ಅವ್ರು ಮಾಡ್ತಾರೆ ಅಂತ ನಂಬಿಕೆ ನಮಗಿದೆ. ಒಟ್ಟಾರೆ ಈ ಭಾಗದ ಜನರ ಆರೋಗ್ಯ ರಕ್ಷಣೆ ಮಾಡೋದಕ್ಕೋಸ್ಕರ ವಿಶೇಷವಾಗಿ ಮಕ್ಕಳ ಬಗ್ಗೆ ಇಲ್ಲಿ ಇವತ್ತು ಉದ್ಘಾಟನೆ ಅದು ಇದ್ರಿಂದ ಬಹಳ ಚರ್ಚೆ ಅದಾಯ್ತು. ಆದ್ರೆ ಹುಟ್ಟಿನಿಂದ ಪೂರ್ಣತನ ಇರೋದು ಒಂದು ಭಾಗ, ವಯಸ್ಸಾದ್ಮೇಲೆ ನಮ್ಗೆಲ್ಲ ಕನ್ನಡಕ ಬರುತ್ತೆ. ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಅನ್ನ ಇಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ದೊಡ್ಡ ಸಂಖ್ಯೆಯಲ್ಲಿ. ಇಲ್ಲಿ ಒಳಗೆ ಬಂದ್ರೆ ನಮಗ್ ಪೇಷಂಟ್ ಸಿಗುವಂತವ್ರು 50+ನವರೇ 40+ನವರೇ ಸಿಗ್ತಾರೆ. ನಾವೆಲ್ಲ ಕನ್ನಡಕ ಹಾಕೊಂಡ್ರೆ ಓದ್ಬೇಕು. ದೂರದೃಷ್ಟಿ ಇರತ್ತೆ, ಇಲ್ಲಾಂದ್ರೆ ಸಮೀಪ ದೃಷ್ಟಿ ಇರುತ್ತೆ. ರಾಜಕೀಯದಲ್ಲಿ ದೂರದೃಷ್ಟಿ ಯಡಿಯೂರಪ್ಪನವ್ರ ತರ ಎಲ್ಲರಿಗೂ ಇರಲ್ಲ. ಸೊ ಹಾಗಾಗಿ ಸಮೀಪ ದೃಷ್ಟಿಯವರೇ ಬಹಳ ಜನ ಇರ್ತೀವಿ. ನಾವು ತಕ್ಷಣ ಗೆಲ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದು ಯೋಚನೆ ಮಾಡುವಂತವ್ರು ಇರ್ತೀವಿ. ಸೊ ಹಾಗಾಗಿ ಆ ರೀತಿಯ ಎಲ್ಲ ಪೇಷಂಟ್ಗಳಿಗೆ ಇಲ್ಲಿ ಔಷಧಿಯನ್ನ ಮತ್ತು ಟ್ರೀಟ್ಮೆಂಟ್ ಅನ್ನ, ಆಪರೇಷನ್ ಅನ್ನ ಮಾಡುವಂತ ಒಂದು ಸಂದರ್ಭ ಇದೆ. ಮಾಡಿದ್ದಾರೆ. ಅನೇಕ ರೀತಿಯಿಂದ ಗುಣಮುಖರಾಗಿರ್ತಕ್ಕಂಥ ರೋಗಿಗಳಿದ್ದಾರೆ. ರಾಘವೇಂದ್ರ ಅವರಿಗೆ ಯಾವ ರೀತಿಯ ಮತ್ತು ಪಟ್ಟಾಭಿ ಅವರಿಗೆ ಯಾವ ರೀತಿಯ ಬೆಂಬಲ, ಅವಕಾಶ ಶಿವಮೊಗ್ಗದಲ್ಲಿ ಸಿಕ್ಕಿದೆ, ಅಷ್ಟೇ ಅವಕಾಶ ನನಗೂ ಕೂಡ ಬೆಂಗಳೂರಿನಲ್ಲಿ ಈ ಭಾಗದಲ್ಲಿ ಸಿಕ್ಕಿದೆ. 12 ಕಡೆ ಆಸ್ಪತ್ರೆಗಳು ಶಂಕರಾಯಿ ಆಸ್ಪತ್ರೆ ಇಡೀ ದೇಶದಲ್ಲಿ ಇದಾವೆ. 2 ಕಡೆ ಶುರು ಮಾಡ್ತೀವಿ ಅಂತ ರಮಣಿ ಅವರು ಹೇಳಿದರು. ಸೊ ಹಾಗಾಗಿ ಬೆಂಗಳೂರಿನ ಈ ಭಾಗದಲ್ಲಿ ಮಾಡಿರೋದು ಇಡೀ ದೇಶಕ್ಕೆ ಗೊತ್ತಾಗುವಂತ ಒಂದು ಆಸ್ಪತ್ರೆ. ಯಾಕೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಇಡೀ ದೇಶದ ಎಲ್ಲಾ ರಾಜ್ಯದ ಜನ ಇಲ್ಲಿದ್ದಾರೆ. ಹಾಗಾಗಿ ಈ ಭಾಗದಕ್ಕೆ ಈ ಆಸ್ಪತ್ರೆಗೆ ಎಲ್ಲಾ ರಾಜ್ಯದ ಜನರು ಬರ್ತಾರೆ. ಮತ್ತು ಇಲ್ಲಿಯ ಟ್ರೀಟ್ಮೆಂಟ್ ಅನ್ನ ನೋಡಿ ನಿಶ್ಚಿತವಾಗಿ ಅವರೆಲ್ಲಾ ಕಡೆಗೆ ಈ ಮಾತುಗಳನ್ನು ಹೇಳ್ತಾರೆ. ಸೊ ಆ ರೀತಿಯ ಒಂದು ಒಳ್ಳೆ ಜಾಗದಲ್ಲಿ ನೀವು ಆಸ್ಪತ್ರೆಯನ್ನು ಮಾಡಿದ್ದೀರಾ. ಆಸ್ಪತ್ರೆಗೆ ಮುಂದಿನ ದಿನಗಳಲ್ಲಿ ಏನ್ ಅವಶ್ಯಕತೆ ಇದೆ ನಿಶ್ಚಿತವಾಗಿ ಆ ವಿಷಯಗಳನ್ನ ತಿಳಿಸಿ. ಈಗಾಗಲೇ ನನಗೆ ಪಟ್ಟಾಭಿ ಅವರು ಇಲ್ಲಿ ಏನೇ ಕೆಲಸಗಳು ಬಂದರೂ ಕೂಡ ಅದು ಸಂಘದ ಕೆಲಸ ಅಥವಾ ನಿನ್ನ ಕೆಲಸ ಅಂತ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸೂಚನೆ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನ ಮಾಡೋ ಕರ್ತವ್ಯನೂ ಹೌದು, ಮತ್ತು ಈ ಕ್ಷೇತ್ರ ಶಾಸಕನಾಗಿ ಮಾಡುವಂತ ಜವಾಬ್ದಾರಿನೂ ಇದೆ ಅಂತ ನಾನು ಭಾವಿಸ್ತೀನಿ. ಈ ಆಸ್ಪತ್ರೆಗೆ ಇನ್ನೇನು ಅವಶ್ಯಕತೆಗಳಿದೆ ಬಂದಂತ ಸಂದರ್ಭದಲ್ಲಿ ಸರ್ಕಾರದ ಕಡೆಯಿಂದ ಆಗ್ಲಿ ಅಥವಾ ಈ ಭಾಗದ ಜನರಿಂದ ಸಹಕಾರ ಬೇಕಾಗುವಂತ ಎಲ್ಲಾ ಕೆಲಸಗಳಿಗೆ ನಾನು ನಿಮ್ ಜೊತೆಗಿದ್ದೇನೆ. ಆ ರೀತಿ ಏನೇ ಕೆಲಸಗಳು ಬಂದ್ರು ರಮಣಿ ಅವ್ರು ಮಾತಾಡ್ಲಿಕ್ಕೆ ಸಾಧ್ಯ ಆಗಿಲ್ಲಂದ್ರು ಉಮೇಶ್ ಅವ್ರು ಹೇಳಿದ್ರು ಸಾಕು. ಯಾಕಂದ್ರೆ ಅವ್ರು ನಾನು ಚೆನ್ನಾಗಿ ನೋಡ್ಕೋಬೇಕು. ಅವರು ಈ ಆಸ್ಪತ್ರೆ ಮುಖ್ಯಸ್ಥರು. ಸೊ ಹಾಗಾಗಿ ಅವ್ರು ಚೆನ್ನಾಗಿದ್ರೆ ಎಲ್ಲ ರೋಗಿಗಳು ಚೆನ್ನಾಗಿರ್ತಾರೆ ಈ ಭಾಗದಲ್ಲಿ. ಸೊ ಹಾಗಾಗಿ ಏನೇ ಕೆಲಸಗಳಿದ್ರು ಹೇಳಿ, ಅದನ್ನ ನಾನು ಮುಂದೆ ನಿಂತು ಮಾಡಿಕೊಡ್ತೇನೆ. ಎಲ್ಲರ ಸಹಾಯವನ್ನು ಪಡೆದು ಮಾಡ್ಲಿಕ್ಕೆ ನಾನು ಸಿದ್ಧ ಇದ್ದೇನೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿ
ಗೌರವವನ್ನು ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವ್ರ ಜೊತೆಗೆ ಭಾಗವಹಿಸುವ ರೀತಿಯಿಂದ ಮಾಡಿರ್ತಕ್ಕಂಥ ಆಸ್ಪತ್ರೆ ಎಲ್ಲ ಆಡಳಿತ ವರ್ಗಕ್ಕೆ ಸಿಬ್ಬಂದಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಧನ್ಯವಾದಗಳು ಶ್ರೀಯುತರೆ. ತಮ್ಮ ಆಶ್ವಾಸನೆಯ ಮಾತುಗಳು ನಮ್ಮನ್ನು ಇನ್ನೂ ಹುರಿದುಂಬಿಸಿದೆ. ಧನ್ಯವಾದಗಳು. ಈಗ ಅವರ ಸಮಾಜಮುಖಿಯ ಕೆಲಸಗಳಿಂದ ತಮ್ಮ ಛಾಪನ್ನು ಮೂಡಿಸಿ ಮನೆ ಮಾತಾಗಿರುವ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀಯುತ ಯಡಿಯೂರಪ್ಪನವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳುತ್ತಿದ್ದರು. ಈ ಶಂಕರ್ ಕಣ್ಣಿನ ಆಸ್ಪತ್ರೆಯ ಮುಖ್ಯಸ್ಥರಾದಂತ ಪದ್ಮಶ್ರೀ ಡಾಕ್ಟರ್ ರಮಣಿ ಅವರೇ, ಸದಾ ನಮಗೆ ಮಾರ್ಗದರ್ಶನ ಮಾಡ್ತಾ ಇರುವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಾದಂತ ಮಾನ್ಯ ಪಟ್ಟಾಭಿ ರಾಮ ಅವರೇ, ತಾನೇ ತಮ್ಮನ್ನು ಉದ್ದೇಶ ಮಾತನಾಡಿದಂತ ಈ ಕ್ಷೇತ್ರದ ಶಾಸಕರಾದಂತ ಮಾನ್ಯ ಅರವಿಂದ್ ನಿಂಬಾವಳಿ ಅವರೇ, ಆರ್ಮ್ ಎಮಿಡೆಂಟ್ ಟೆಕ್ನಾಲಜೀಸ್ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಗುರು ಗಣೇಶ್ ಅವರೇ, ಶ್ರೀ ಕಂಚಿ ಕಾಮಕೋಟಿ ವೈದ್ಯಕೀಯ ಟ್ರಸ್ಟ್ ನ ಎಲ್ಲ ಆಡಳಿತ ಮಂಡಳಿಯವರೇ, ಈ ಶಂಕರ್ ಕಣ್ಣಿನ ಆಸ್ಪತ್ರೆ ಎಲ್ಲ ವೈದ್ಯರೇ, ಸಿಬ್ಬಂದಿ ವರ್ಗದವರೇ ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳೇ, ಪರಮ ಪೂಜ್ಯ ಶ್ರೀ ಕಂಚಿ ಶಂಕರಾಚಾರ್ಯರ ಆಶೀರ್ವಾದದಿಂದ 45 ವರ್ಷಗಳ ಹಿಂದೆ ಶಂಕರ ಚಳುವಳಿ ಪ್ರಾರಂಭ ಆಗಿತ್ತು. ಅಂದಿನ ಚಳುವಳಿ ಫಲವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಾಗಿದ್ದು, ಅವುಗಳಿಂದ ಇಂದು ಗ್ರಾಮೀಣ ಹಾಗೂ ನಗರದ ಬಡ ಸಾಮಾನ್ಯರಿಗೆ ಅನುಕೂಲ ಆಗ್ತಾ ಇದೆ. ನಮ್ಮ ದೇಶದ ನಾಡಿ ಮಿಡಿತವೇ ಆಧ್ಯಾತ್ಮ. ಶ್ರೀ ಕಂಚಿ ಕಾಮಕೋಟಿ ಟ್ರಸ್ಟ್ ಆಧ್ಯಾತ್ಮದ ಪರಿಮಳವನ್ನ ಪಸರಿಸುವ ಜೊತೆಗೆ ಜನರಿಗೆ ಬಹುಮುಖ್ಯವಾಗಿ ಅವಶ್ಯಕತೆ ಇರುವಂತ ಆರೋಗ್ಯ ಸೇವೆಯನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲೂ ಡಾಕ್ಟರ್ ರಮಣಿ ದಂಪತಿಗಳು ತಮ್ಮ ಜೀವನವನ್ನೇ ಇದಕ್ಕಾಗಿ ಮೀಸಲಿಟ್ಟಿರುವಂತಹದ್ದು ನಮ್ಗೆಲ್ಲ ಗೊತ್ತಿರುವಂತ ಸಂಗತಿ. ಆರೋಗ್ಯ ಸೇವೆಗಳು ಅಂತ ಹೇಳಿದ್ರೆ ಉಳ್ಳವನಿಗೆ ಮಾತ್ರ, ಅದರಲ್ಲಿಯೂ ಬೆಂಗಳೂರಿನಂತ ನಗರಗಳಲ್ಲಿ ಮಾತ್ರ ಎಂಬ ಪ್ರತೀತಿ ಇದೆ. ಅದನ್ನ ತಪ್ಪು ಮಾಡಿ ಶ್ರೀ ಕಂಠಿ ಕಾಮಕೋಟಿ ವೈದ್ಯಕೀಯ ಟ್ರಸ್ಟ್ ನಂತ ಸಂಸ್ಥೆಗಳು ಬಡ ಜನರಿಗೂ ಕೂಡ ಅತಿ ಕಡಿಮೆ ಖರ್ಚಿನಲ್ಲಿ ಸೇವೆಗಳನ್ನು ಒದಗಿಸುತ್ತಿರುವಂತಹದ್ದು ಸರ್ಕಾರದ ಜವಾಬ್ದಾರಿಯನ್ನು ತುಸು ಮಟ್ಟಿಗೆ ಕಡಿಮೆ ಮಾಡಿದೆ ಅಂದ್ರೆ ಅತಿಶಯೋಕ್ತಿ ಆಗೋಲ್ಲ. ಶಂಕರ್ ಕಣ್ಣಿನ ಆಸ್ಪತ್ರೆ ವತಿಯಿಂದ ಈಗಾಗಲೇ ಹೇಳಿದಂತೆ ದೇಶದಲ್ಲಿ ಇದುವರೆಗೆ 55 ಲಕ್ಷಕ್ಕೂ ಹೆಚ್ಚು ಗ್ರಾಮೀಣ ರೋಗಿಗಳಿಗೆ ಪರೀಕ್ಷಿಸಲಾಗಿದೆ ಮತ್ತು 22 ಲಕ್ಷಕ್ಕೂ ಹೆಚ್ಚು ಉಚಿತ ನೇತ್ರ ಶಸ್ತ್ರಚಿಕಿತ್ಸೆಗಳನ್ನ ಮಾಡಲಾಗಿದೆ ಎಂಬ ವಿಷಯ ಕೇಳಿ ನಮ್ಮೆಲ್ಲರಿಗೂ ಸಹಜವಾಗಿ ಆನಂದ ಆಗುತ್ತೆ. ಇದೊಂದು ಸ್ವಾಗತಾರ್ಹ ಸಂಗತಿ. ನಮ್ಮ ಆಸ್ಪತ್ರೆ ವತಿಯಿಂದ ಭಾರತದಾದ್ಯಂತ ಪ್ರತಿದಿನ ಸರಾಸರಿ 750 ಉಚಿತ ಶಸ್ತ್ರಚಿಕಿತ್ಸೆಗಳನ್ನ ಮಾಡಲಾಗ್ತಾ ಇರುವಂತದ್ದು, 66 ಲಕ್ಷಕ್ಕೂ ಹೆಚ್ಚು ಮಕ್ಕಳನ್ನ ಪರೀಕ್ಷಿಸಲಾಗಿರುವಂತದ್ದು ಹಾಗೂ ಅವರಿಗೆ ಕಣ್ಣಿನ ಆರೈಕೆಯನ್ನು ಉಚಿತವಾಗಿ ನೀಡಲಾಗ್ತಾ ಇರುವಂತದ್ದು ಅತ್ಯಂತ ಹೆಮ್ಮೆ ತರುವಂತ ಸಂಗತಿ. ನಮ್ಮ ಸರ್ಕಾರ ಈ ಸಂಸ್ಥೆಗೆ ಗುತ್ತಿಗೆ ನೀಡಿದ್ದ 40 ಕೋಟಿ ಮೌಲ್ಯದ 4 ಎಕರೆ ಜಮೀನನ್ನ ಮಾರುಕಟ್ಟೆ ದರದ 25% ಮಾತ್ರ ಪಡೆದು ಸಂಸ್ಥೆಗೆ ಮಂಜೂರಾತಿ ಮಾಡಿದೆ ಅಲ್ಲದೇನೆ ಸರ್ಕಾರಕ್ಕೆ ಪಾವತಿಸಬೇಕಾದ ಗುತ್ತಿಗೆ ಮೊತ್ತವನ್ನು ಸಹ
ಪಾವತಿಸುವ ಸಮಯ ಕೊಡಲಾಗಿದೆ. ಈ ಮೂಲಕ ಸಂಸ್ಥೆಯ ಬಡ ರೋಗಿಗಳಿಗೆ ಉಚಿತವಾಗಿ ಅಥವಾ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಒದಗಿಸಲು ಸರ್ಕಾರ ಅನುವು ಮಾಡಿಕೊಟ್ಟಿದೆ. ಸರ್ಕಾರಗಳು ವೈದ್ಯಕೀಯ ಸಂಸ್ಥೆಗಳಿಗೆ ರಿಯಾಯಿತಿ ದರದಲ್ಲಿ ಭೂಮಿ ಹಾಗೂ ಇತರ ಸೌಲಭ್ಯಗಳನ್ನು ನೀಡ್ತಾ ಇದೆ. ಅವುಗಳನ್ನು ಬಳಸಿಕೊಂಡು ಆರೋಗ್ಯ ಸಂಸ್ಥೆಗಳು ಬಡ ಹಾಗೂ ಹೊರ ಜನರಿಗೆ ಸೂಕ್ತ ರೀತಿಯಲ್ಲಿ ರಿಯಾಯಿತಿಗಳನ್ನು ನೀಡುವತ್ತ ಗಮನ ಹರಿಸಬೇಕಾಗಿದೆ. ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಸಿಲಿಕಾನ್ ವ್ಯಾಲಿಯಾಗಿ ಅಷ್ಟೇ ಅಲ್ಲ, ಹೆಲ್ತ್ ಟೂರಿಸಂ ನಲ್ಲಿ ಕೂಡ ದೊಡ್ಡ ಹೆಸರು ಮಾಡ್ತಾ ಇದೆ. ವಿವಿಧ ರಾಷ್ಟ್ರಗಳಿಂದ ರೋಗಿಗಳು ಇಲ್ಲಿಗೆ ಬಂದು ವಿವಿಧ ಕಾಯಿಲೆಗಳಿಗೆ ಕಡಿಮೆ ಖರ್ಚಿನಲ್ಲಿ ಚಿಕಿತ್ಸೆ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಇದರಿಂದಾಗಿ ನಮ್ಮಲ್ಲಿನ ಆಸ್ಪತ್ರೆಗಳು, ವೈದ್ಯರು, ವೈದ್ಯಕೀಯ ಸಿಬ್ಬಂದಿಗಳು ಹಾಗೂ ಆಡಳಿತ ಮಂಡಳಿಗಳ ಮೇಲಿನ ಜವಾಬ್ದಾರಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹಾಗೂ ನಿರಂತರವಾಗಿ ಗುಣಮಟ್ಟವನ್ನು ಹೆಚ್ಚಿಸಬೇಕಾದ ಅನಿವಾರ್ಯತೆ ಸಹ ಸೃಷ್ಟಿಯಾಗಿದೆ. ಕೋವಿಡ್ ಮಹಾಮಾರಿಗೆ ಭಾರತದ ಕಂಪನಿಗಳು ಅಂತಾರಾಷ್ಟ್ರೀಯ ಕಂಪನಿಗಳ ಮೇಲೆ ಅವಲಂಬಿತರಾಗದೇನೆ ಸರಿಯಾದ ಸಮಯದಲ್ಲಿ ಔಷಧಿಯನ್ನು ಕಂಡುಹಿಡಿದಿದೆ. ಹಾಗೂ ಭಾರತದಲ್ಲಿ ಮಾತ್ರವಲ್ಲ, ವಿವಿಧ ರಾಷ್ಟ್ರಗಳಿಗೂ ಕೂಡ ಈ ಲಸಿಕೆಯನ್ನ ಪೂರೈಸಲಾಯಿತು ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತಿರುವಂತಹ ಸಂಗತಿ. ಲಸಿಕೆಯನ್ನ ಆತ್ಮನಿರ್ಭರ್ ಭಾರತ ಅಭಿಯಾನದ ಅಡಿಯಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಉತ್ಪಾದಿಸಿದ್ದು ಮಾತ್ರವಲ್ಲ, ಸೂಕ್ತವಾದ ಸಾಫ್ಟ್ವೇರ್ ಅಳವಡಿಕೆ ಮೂಲಕ ಸುಮಾರು 130 ಕೋಟಿಗೂ ಹೆಚ್ಚಿನ ಡೋಸ್ಗಳನ್ನ ಜನರಿಗೆ ನೀಡುವ ಮೂಲಕ ಕೋವಿಡ್ ಮಹಾಮಾರಿಯನ್ನು ಹತೋಟಿಗೆ ತರಲು ಸಾಧ್ಯ ಆಯಿತು. ನಮ್ಮ ದೇಶದ ವೈದ್ಯಕೀಯ ರಂಗದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತ ಮೇಲೆ ನಮಗೆ ಹೆಮ್ಮೆ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವ, ಅಳವಡಿಸಿಕೊಳ್ಳುವ ಕೌಶಲ್ಯತೆಯನ್ನ ನಮ್ಮ ವೈದ್ಯಕೀಯ ರಂಗ ಹೊಂದಿದೆ. ಹಾಗೂ ಅದಕ್ಕೆ ಪೂರಕವಾದ ಸಾಫ್ಟ್ವೇರ್ಗಳನ್ನು ದೇಶೀಯವಾಗಿ ಅಭಿವೃದ್ಧಿಪಡಿಸಿ ದೇಶದ ಜನತೆಗೆ ಉಪಯೋಗಕ್ಕಾಗಿ ಬಳಸ್ತಾ ಇರುವಂತಹದ್ದು ಒಂದು ಉತ್ತಮವಾದಂತಹ ಬದಲಾವಣೆ. ಕಳೆದ ತಿಂಗಳು ಬ್ರಿಟನ್ ಪ್ರಧಾನಮಂತ್ರಿಗಳಾದಂತಹ ಶ್ರೀ ಬೋರಿಸ್ ಜಾನ್ಸನ್ ಅವರು ನಾನು ಭಾರತದಲ್ಲಿ ತಯಾರಿಸಿದಂತ ಕೋವಿಡ್ ಲಸಿಕೆ ಪಡೆದಿರುವುದಾಗಿ ಹೇಳಿಕೊಂಡಿರುವಂತಹದ್ದನ್ನು ಹೇಳಿರೋದನ್ನು ನಮಗೆ ಹೆಮ್ಮೆಯನ್ನು ಉಂಟು ಮಾಡುವಂತ ವಿಚಾರ ಅಂತ ನಾನು ಇಚ್ಛೆ ಪಡ್ತೇನೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿಜಿಯವರು ಬಡ ಜನರ ಆರೋಗ್ಯ ಹಿತದೃಷ್ಟಿಯಿಂದ ಭಾರತ ಸರ್ಕಾರ ಆಯುಷ್ಮಾನ್ ಭಾರತ ಎಂಬ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ಇದರಿಂದಾಗಿ ಬಡ ರೋಗಿಗಳು ಹೆಚ್ಚಿನ ಆರ್ಥಿಕ ಹೊರೆ ಇಲ್ಲದೆ ಪ್ರಾಣಾಂತಿಕ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಆರೋಗ್ಯ ಕ್ಷೇತ್ರಕ್ಕೆ ನೀಡಿದ ಮತ್ತೊಂದು ಕೊಡುಗೆ ಎಂದರೆ ಪ್ರತಿ ಪಟ್ಟಣ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಜನೌಷಧಿ ಕೇಂದ್ರಗಳನ್ನು ಸ್ಥಾಪಿಸಿ ಅತಿ ಕಡಿಮೆ ದರದಲ್ಲಿ ಜನರಿಗೆ ಔಷಧಿಗಳನ್ನ ಜನಸಾಮಾನ್ಯರಿಗೆ ದೊರೆಯುವಂತೆ ಮಾಡ್ತಾ ಇರುವಂತದ್ದು. ಕೊರೋನಾ ಎಂಬ ಮಹಾಮಾರಿ ಎಲ್ಲೆಡೆ ಹರಡುತ್ತಿದ್ದ ಕ್ಲಿಷ್ಟಕರ ಕಾಲಘಟ್ಟದಲ್ಲಿ ನಮ್ಮ ರಾಜ್ಯದ ಖಾಸಗಿ ಆಸ್ಪತ್ರೆಗಳು ಸರ್ಕಾರದಿಂದ ಉತ್ತಮ ರೀತಿಯಲ್ಲಿ ಸಹಕರಿಸಿ ಪರಿಸ್ಥಿತಿಯನ್ನು ಹತೋಟಿಯಲ್ಲಿ ತರೋದಕ್ಕೆ ಬಹಳ ಒಳ್ಳೆಯ ಪ್ರಾಮಾಣಿಕ ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ರಚಿತ ಮಹೋತ್ಸವದ ವರ್ಷದಲ್ಲಿ ಭಾರತದ ಪ್ರತಿಯೊಂದು ರಾಜ್ಯಕ್ಕೂ ತಮ್ಮ ಅನುಭವ ಮತ್ತು ಪರಿಣತಿಯನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಒಂದೇ ಮಾತರಂ ಎಂಬ ಕಾರ್ಯಕ್ರಮವನ್ನ ಪ್ರಾರಂಭಿಸಿರುವಂತಹದ್ದು. ಇದರ ಅಡಿಯಲ್ಲಿ ಭಾರತದ ಪ್ರತಿ ರಾಜ್ಯದಲ್ಲಿ ಒಂದು ಶಂಕರ್ ಕಣ್ಣಿನ ಆಸ್ಪತ್ರೆಯನ್ನು ಆರಂಭಿಸಿ ಪುನರಾವರ್ತಿಸುವ ಗುರಿಯನ್ನ ಸಂಸ್ಥೆ ಹೊಂದಿರುವಂತಹದ್ದು ಒಂದು ಶ್ಲಾಘನೀಯ ಸಂಗತಿ. ಶ್ರೀ ಶಂಕರಾಚಾರ್ಯರ ಆಶೀರ್ವಾದದೊಂದಿಗೆ ಈ ಸಂಸ್ಥೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಣಲಿ, ಬಡ ಜನರ ಸೇವೆಯನ್ನು ಕೈಗೊಳ್ಳಲಿ ಎಂದು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. Before we conclude with the vote of thanks and the national anthem, we are proud of our this wonderful hospital, the way it has been constructed. These two departments, within a very short time, it has been done. Our own in-house projects team, and it is only apt that we recognize Raja, who is our project in charge here. Very short time, these two departments have been working.
would now like to invite Mr. Gnan Sekaran, our unit head, for the vote of thanks. Namaskara. So I take this privilege to thank the chief guests of this function. So Shri B.S. Yediyurappa, the Chief Minister of Karnataka. So thank you for your presence. We are really privileged to have you in this function. And also the Member of Parliament, Shivamokka, Shri Ravendraji, who was here before. We thank for him also. And also our Mahadevpura Legislative Assembly member, so Shri Arvind Limbawaliji, for coming here and grace this occasion. Thank you very much, sir. And also our well-wisher, Shri Pattagram, sir, coming over here from Shivamogga and gracing this occasion. Thank you very much, sir. And also the President and Managing Director of On Embedded Technologies, Mr. Guru Ganeshan, for his continuous support to this organization. So thank you, sir. Especially our special thanks for supporting this two Center of Excellence in Shankara Eye Hospital, Bangalore, sir. Thank you very much. And also I thank the other invitees who were present this function and also gracing this occasion. Thank you everybody for coming over here. And also I take this opportunity to thank our the projects team, so who have supported us and to get this two Center of Excellence ready within a short span of time. So my sincere thanks to our project team. And without the support and guidance of our senior leadership team, we cannot have come up to this level. So not only this Shankara Eye Hospital, Bangalore, and also the other branches of ours. So we take this opportunity to thank our senior leadership team, so for their continuous support and also the guidance. And I also sharing this sincere thanks to all the members of this hospital who have been supporting and who also supported to start this Center of Excellence here. So thanks to all my colleagues who are present over here, and also the other people who are working even now for the benefit of the patients who have come over here. So I take this opportunity to thanks everybody. Thank you very much. Thank you. Thank you, sir. I would now request the gallery to please stand up for the national anthem. जनगणमन अधिनायक जय हे भारत भाग्य विधाता पंजाब सिंध गुजरात मराठा द्राविड गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे भारत माता की जय।